ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀಮದ್ ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯ ಇವತ್ತು ನಾವು ಇರುವಂತಹದ್ದು. ಈ ಅಧ್ಯಾಯದ ಹೆಸರು ಸಕಲ ಕಾರಣಗಳ ಕಾರಣ. ಬ್ರಹ್ಮ ಸಂಹಿತೆಯು ಇದೇ ಒಂದು ಶ್ಲೋಕದಿಂದ ಪ್ರಾರಂಭವಾಗ್ತದೆ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೆ ಕಾರಣನಾದಂತಹ ಆ ಭಗವಂತನನ್ನ ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇಷ್ಟು ಸಮಯದ ನಮ್ಮ ಈ ಒಂದು ಭಾಗವತದ ಅಧ್ಯಯನ ನಾವೇನು ಮಾಡ್ತಾ ಇದ್ದೇವೆ, ಇದರಿಂದ ನಾವು ಒಂದು ನಿರ್ಣಯಕ್ಕೆ ಬರಬಹುದು ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ಮಾಡಲೇಬೇಕಾದಂತಹ ಒಂದು ಮುಖ್ಯವಾದಂತಹ ಕಾರ್ಯ ಏನು ಅಂತ ಹೇಳಿದ್ರೆ, ಆ ಭಗವಂತನ ಮಹಿಮೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸುವಂಥದ್ದು, ಭಗವಂತನ ಕುರಿತಾಗಿ ತಿಳಿದುಕೊಳ್ಳುವಂಥದ್ದು, ನಿರಂತರವಾಗಿ ಭಗವಂತನ ನೆನಪನ್ನ ಮಾಡಿಕೊಳ್ಳುವಂಥದ್ದು. ಅದಕ್ಕಾಗಿ ಈಗ ಈ ಪರೀಕ್ಷಿತ ಮಹಾರಾಜ ಮತ್ತು ಶುಕದೇವ ಗೋಸ್ವಾಮಿಗಳ ಸಂಭಾಷಣೆಯ ಮುಖಾಂತರವಾಗಿ ನಾವು ಈ ವಿಚಾರಗಳನ್ನ ತಿಳಿದುಕೊಂಡಿದ್ದೇವೆ. ಪರೀಕ್ಷಿತ ಮಹಾರಾಜ ಇನ್ನಷ್ಟು ವಿಚಾರಗಳನ್ನ ನನಗೆ ಹೇಳಿ ಅಂತ ಹೇಳಿ ಶುಕದೇವ ಗೋಸ್ವಾಮಿಗಳನ್ನ ಕೇಳಿಕೊಂಡಾಗ ಆ ಭಗವಂತನನ್ನ ಶುಕದೇವ ಗೋಸ್ವಾಮಿಗಳು ಚಿಂತನೆ ಮಾಡ್ತಾರೆ. ಆ ಭಗವಂತನನ್ನ ತಾವು ಸ್ತುತಿಗೈತಾರೆ. ಶುಕದೇವ ಗೋಸ್ವಾಮಿಗಳು ಮಾಡಿದಂತಹ ಸ್ತುತಿಯ ಕುರಿತಾಗಿ ನಾವು ಕಳೆದ ಅಧ್ಯಾಯದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಆ ಭಗವಂತನ ಕುರಿತಾಗಿ ಹೇಳಲಿಕ್ಕೆ ಶುಕದೇವ ಗೋಸ್ವಾಮಿಗಳು ಪ್ರಾರಂಭಿಸ್ತಾ ಇದ್ದಾರೆ. ಭಗವಂತನನ್ನ ತಿಳಿದುಕೊಳ್ಳುವಂಥದ್ದು ಅದು ಸಾಗರವನ್ನ ಅಳೆದ ಹಾಗೆ. ಅದನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ನಮಗೆ ಅಸಾಧ್ಯವಾದಂತಹ ಮಾತು. ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಎಲ್ಲಿಂದ ಪ್ರಾರಂಭಿಸುವಂಥದ್ದು? ಭಗವಂತ ಆತನ ಒಂದು ಅದ್ಭುತವಾದಂತಹ ಅನಂತವಾದಂತಹ ಕಾರ್ಯಚಟುವಟಿಕೆಗಳನ್ನ ಯಾವ ಒಂದು ವಿಚಾರದಿಂದ ಪ್ರಾರಂಭಿಸುವಂತಹದ್ದು ಅಂತ ಹೇಳಿ ನಾವು ನೋಡುವುದಾದ್ರೆ, ಮೊದಲನೇದಾಗಿ ನಮಗೆ ಕಣ್ಣಿಗೆ ಕಾಣುವಂತಹ ಪ್ರಪಂಚ, ಈ ಭೌತಿಕವಾದಂತಹ ಪ್ರಪಂಚ, ಇದನ್ನ ಆ ಭಗವಂತ ಹೇಗೆ ಸೃಷ್ಟಿ ಮಾಡಿದ, ಇದರಲ್ಲಿ ಆತನು ಹೇಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ, ಇದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ಯಾಕಂದ್ರೆ ನಮಗೆ ಅನುಭವಗಮ್ಯವಾದಂತಹ ವಿಚಾರಗಳನ್ನ ತಿಳಿಸಿಕೊಟ್ಟಾಗ ಅದನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಸುಲಭವಾಗ್ತದೆ. ಮತ್ತೆ ತಿಳಿಯದೇ ಇರುವಂತಹ ವಿಚಾರಗಳನ್ನ ಅದರ ಆಧಾರದ ಮೇಲೆ ಮುಂದಕ್ಕೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಹಾಯವಾಗ್ತದೆ. ಹಾಗೆ ಈ ಭೌತಿಕವಾದಂತಹ ಪ್ರಪಂಚದಲ್ಲಿ ಭಗವಂತನ ಸೃಷ್ಟಿ ಹೇಗೆ ಆಯಿತು ಅನ್ನುವುದನ್ನು ತಿಳಿದುಕೊಂಡ ಮೇಲೆ ಆ ಭಗವಂತ ಹೇಗೆ ನಾನಾ ಅವತಾರಗಳನ್ನು ತಾಳಿ ಇಲ್ಲಿ ತನ್ನ ಲೀಲೆಗಳನ್ನ ಮಾಡ್ತಾನೆ ಮತ್ತು ತನ್ನ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವನು ಯಾವ ರೀತಿಯಾಗಿ ಇದ್ದಾನೆ ಇತ್ಯಾದಿಗಳನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ಆ ಭಗವಂತ ಆತನನ್ನ ಗಿರಿವರಧಾರಿ ಅಂತಾನು ಕರೀತಾರೆ, ಮತ್ತೆ ಗೋಪಿಜನ ವಲ್ಲಭ ಅಂತ ಹೇಳಿಯೂ ಕರೀತಾರೆ. ಮೊದಲು ನಾವು ಅವನು ಹೇಗೆ ಗಿರಿವರಧಾರಿ, ಆ ಗೋವರ್ಧನ ಗಿರಿಯನ್ನ ಎತ್ತಿದಂತಹ ಅವನ ಆ ಒಂದು
ಸಾಮರ್ಥ್ಯ ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಅವನು ಯಾಕೆ ಗೋಪಿಜನ ವಲ್ಲಭ, ಆತನು ತನ್ನ ಭಕ್ತರ ಜೊತೆಗೆ ಹೇಗೆ ಒಂದು ಅನೇಕ ಲೀಲೆಗಳನ್ನ ನಡೆಸ್ತಾನೆ ಅನ್ನೋದನ್ನ ನಾವು ಆಮೇಲೆ ತಿಳಿದುಕೊಳ್ತೇವೆ. ಆ ಒಂದು ವಿಚಾರದ ಕುರಿತಾಗಿ ಈಗ ಶುಕದೇವ ಗೋಸ್ವಾಮಿಗಳು ತಮ್ಮ ಒಂದು ಮಾತುಗಳನ್ನ ಪ್ರಾರಂಭಿಸ್ತಾ ಇದ್ದಾರೆ. ಹಾಗಾದ್ರೆ ಮೊದಲು ಅರ್ಥ ಮಾಡಿಕೊಳ್ಬೇಕಾದದ್ದು ಸೃಷ್ಟಿಯ ಪ್ರಕ್ರಿಯೆ. ಈ ಸೃಷ್ಟಿ ಹೇಗೆ ನಡೆಯಿತು? ಇದು ನಮಗೆಲ್ಲರಿಗೂ ಕೂಡ ಇರುವಂತಹ ಒಂದು ದೊಡ್ಡ ಪ್ರಶ್ನೆ. ಈಗಿನ ಆಧುನಿಕ ವಿಜ್ಞಾನಿಗಳಿಗೂ ಕೂಡ ಕಾಡ್ತಾ ಇರುವಂತಹ ಪ್ರಶ್ನೆ. ಇವತ್ತಿಗೂ ಈ ಪ್ರಶ್ನೆಗೆ ಅವರಿಗೆ ಸಮರ್ಪಕವಾದಂತಹ ಉತ್ತರ ದೊರಕಿಲ್ಲ. ಇವತ್ತಿಗೂ ಇದರ ಬಗ್ಗೆ ಒಂದು ಸಂಶೋಧನೆಗಳು ನಡೀತಾ ಇದೆ. ಅನೇಕ ರೀತಿಯಾದಂತಹ ಸಿದ್ಧಾಂತಗಳನ್ನು ಅವರು ಮುಂದೆ ಇಡ್ತಾ ಇದ್ದಾರೆ. ಬೇಕಾದಷ್ಟು ಥಿಯರಿಗಳು ಕೂಡ ಬಂದು ಹೋಗಿವೆ. ಭಾಗವತದ ದೃಷ್ಟಿಯಲ್ಲಿ ಅಥವಾ ಭಾಗವತವನ್ನ ಅರ್ಥ ಮಾಡಿಕೊಳ್ಳುವ ಈ ಒಂದು ಪ್ರಯತ್ನದಲ್ಲಿ ಇದರ ಆಧಾರದ ಮೇಲೆ ನಾವು ಈ ಪ್ರಪಂಚವನ್ನ ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಅನ್ನೋದನ್ನ ನಾವು ಇವತ್ತು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸೃಷ್ಟಿಯ ಕುರಿತಾಗಿ ತಿಳಿದುಕೊಳ್ಳಿಕ್ಕೆ ನಾವು ಯಾರ ಹತ್ರ ಹೋಗ್ಬೇಕು, ಯಾರಿಂದ ಅದನ್ನು ಕೇಳಿ ತಿಳಿದ್ರೆ ಅದು ನಮಗೆ ಸರಿಯಾಗಿ ಅರ್ಥ ಆಗ್ತದೆ ಅಂತ ನೋಡುದಾದ್ರೆ ಅದು ಸೃಷ್ಟಿಕರ್ತನಾದಂತಹ ಬ್ರಹ್ಮ. ಯಾಕಂದ್ರೆ ಬ್ರಹ್ಮನೇ ಮಾಡಿರುವಂತಹ ಸೃಷ್ಟಿ. ಹಾಗಾಗಿ ಆ ಬ್ರಹ್ಮನಲ್ಲಿಯೇ ನಾವು ಹೋಗಿ ಕೇಳಿದ್ರೆ ಆತನು ಈ ಸೃಷ್ಟಿಯು ಹೇಗೆ ನಡೆದಿದೆ ಅನ್ನೋದನ್ನ ಬಹಳ ವಿವರವಾಗಿ ತಿಳಿಸಿಕೊಡ್ಲಿಕ್ಕೆ ಸಾಧ್ಯ ಇದೆ. ಆ ಕಾರಣಕ್ಕಾಗಿ ಇಲ್ಲಿ ಶುಕದೇವ ಗೋಸ್ವಾಮಿಗಳು ನಾರದರು ಮತ್ತು ಬ್ರಹ್ಮದೇವ ಇವರ ಒಂದು ಸಂಭಾಷಣೆಯನ್ನ ನಮಗೆ ಪರೀಕ್ಷಿತ ಮಹಾರಾಜನ ಮುಖಾಂತರವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನೇ ಬ್ರಹ್ಮನಾರದ ಸಂವಾದ ಅಂತ ಹೇಳ್ತೇವೆ. ಶುಕದೇವ ಗೋಸ್ವಾಮಿ ಪರೀಕ್ಷಿತರ ಸಂವಾದ ಮತ್ತು ಸೂತಮುನಿಗಳು ಶೌನಕಾದಿ ಋಷಿಗಳ ನಡುವೆ ನಡೆಯುವಂತಹ ಸಂವಾದ, ಇದರಲ್ಲಿ ಈಗ ಬ್ರಹ್ಮನಾರದರ ಸಂವಾದವು ಕೂಡ ಸೇರಿಕೊಂಡಿದೆ. ಮೊದಲು ಭಾಗವತ ಪ್ರಾರಂಭ ಆಗುವಾಗ ಮೊದಲನೇ ಸ್ಕಂದದ ಮೊದಲನೇ ಅಧ್ಯಾಯದಲ್ಲಿ ಋಷಿಗಳು 6 ಪ್ರಶ್ನೆಗಳನ್ನು ಕೇಳಿದ್ರು. ಅದೇ ರೀತಿ ಇಲ್ಲಿ ಕೂಡ ನಾರದ ಮುನಿಗಳು ಬ್ರಹ್ಮದೇವರಲ್ಲಿ 6 ಪ್ರಶ್ನೆಗಳನ್ನ ಕೇಳುವ ಮುಖಾಂತರವಾಗಿ ತಮ್ಮ ಒಂದು ಮಾತುಗಳನ್ನ ಪ್ರಾರಂಭಿಸ್ತಾ ಇದ್ದಾರೆ. ಪುಸ್ತಕ ಇದ್ದವರು ದಯವಿಟ್ಟು ಶ್ರೀಮದ್ ಭಾಗವತದ ಪುಸ್ತಕವನ್ನ ತೆರೆಯಿರಿ. ನಾರದ ಉವಾಚ ದೇವದೇವ ನಮಸ್ತೇಸ್ತು ಭೂತ ಭಾವನ ಪೂರ್ವಜ ತದ್ವಿಜಾನೀಹಿ ಯಜ್ಞಾನಂ ಆತ್ಮತತ್ವ ನಿದರ್ಶನಂ. ಅನುವಾದ: ನಾರದ ಮುನಿಗಳು ಬ್ರಹ್ಮನನ್ನು ಕೇಳಿದರು, ಎಲೆ ದೇವತೆಗಳಲ್ಲಿ ಪ್ರಮುಖನೇ, ಪ್ರಥಮ ಜಾತ ಜೀವನೇ, ನಾನು ನಿನಗೆ ಗೌರವಪೂರ್ವಕ ನಮಸ್ಕಾರ ಮಾಡುತ್ತೇನೆ. ವ್ಯಕ್ತಿಗತ ಆತ್ಮದ ಮತ್ತು ಪರಮಾತ್ಮದ ಸತ್ಯಕ್ಕೆ ಯಾರನ್ನೇ ಆಗಲಿ ನಿರ್ದೇಶಿಸುವಂತಹ ಆ ಪಾರಮಾರ್ಥಿಕ ಜ್ಞಾನವನ್ನು ದಯವಿಟ್ಟು ನನಗೆ ತಿಳಿಸು. ಮೊದಲು ಆ ಒಂದು ಬ್ರಹ್ಮದೇವರಲ್ಲಿ ವಿನಯಪೂರ್ವಕವಾಗಿ ನಾರದ ಮುನಿಗಳು ವಿನಂತಿಸಿಕೊಳ್ತಾ ಇದ್ದಾರೆ. 2ನೆಯ ಶ್ಲೋಕದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಯದ್ರೂಪಂ ಯದ್ ಅಧಿಷ್ಠಾನಂ ಯಥಾ ಸೃಷ್ಟಮಿದಂ ಪ್ರಭೋ ಯತ್ ಸಂಸ್ಥಂ ಯತ್ ಸಾರಂ ಯಚ್ಚ ತತ್ವಂ ವದ ತತ್ವತಃ. ಇಲ್ಲಿ ಕನ್ನಡ ಭಾಗವತದಲ್ಲಿ ಇದು ಯತ್ ಪರಂ ಅಂತ ಆಗ್ಬೇಕು. ನಮ್ಮ ಪುಸ್ತಕದಲ್ಲಿ ಅದು ಯತ್ ಸರಂ ಅಂತ ಹೇಳಿ ಪ್ರಿಂಟ್ ಆಗಿದೆ. ಅದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಯತ್ ಸಂಸ್ಥಂ ಯತ್ ಪರಂ ಯಚ್ಚ ತತ್ ತತ್ವಂ ವದ ತತ್ವತಃ, ಆ ರೀತಿಯಾಗಿರ್ಬೇಕು. ಯತ್ ಪರಂ, ಅದು ಯತ್ ಸರಂ ಅಂತ ಆಗಿದೆ. ಇಲ್ಲಿ 6 ವಿಚಾರಗಳನ್ನು ನಾವು ಕಾಣಬಹುದು. ಮೊದಲನೇದಾಗಿ ಯದ್ ರೂಪಂ ಅಂದ್ರೆ ಯದ್ರೂಪಂ, ಅದನ್ನ ಅನುವಾದದಲ್ಲಿ ಹೇಳ್ತಾರೆ ಆ ಅಭಿವ್ಯಕ್ತಿಯ ಲಕ್ಷಣಗಳು, ಈ ಭೌತಿಕ ಜಗತ್ತಿನ ಅಭಿವ್ಯಕ್ತಿಯ ಲಕ್ಷಣಗಳು ಹೇಗಿವೆ. ಅಧಿಷ್ಠಾನಂ ಯದಧಿಷ್ಠಾನಂ ಅಂದ್ರೆ ಇದರ ಹಿನ್ನೆಲೆ ಏನು. ಆಮೇಲೆ ಯತಃ ಸೃಷ್ಟಮಿದಂ, ಇದು ಎಲ್ಲಿಂದ ಸೃಷ್ಟಿಯಾಗಿದೆ. ಯತಃ ಅಂದ್ರೆ ಎಲ್ಲಿಂದ, ಈ ಸೃಷ್ಟಿ ಎಲ್ಲಿಂದ ಆಗಿರುವಂತಹದ್ದು. ನಂತರ ಯತ್ ಸಂಸ್ಥಂ, ಯಾರಿಂದ ಆಗಿರುವಂತಹದ್ದು ಈ ಸೃಷ್ಟಿ ಕಾರ್ಯ. ಪರಂ ಯತ್ ಪರಂ, ಯಾರ ನಿಯಂತ್ರಣದಲ್ಲಿದೆ ಈ ಸೃಷ್ಟಿ. ಕೊನೆಗೆ ಈ ಸೃಷ್ಟಿಯಲ್ಲಿ ಏನೆಲ್ಲ ಇದೆ. ಇದು ಈ 6 ಪ್ರಶ್ನೆಗಳು ನಾರದ ಮುನಿಗಳು ಕೇಳಿರುವಂತಹದ್ದು. ಮೊದಲನೇದು ಈ ಭೌತಿಕ ಅಭಿವ್ಯಕ್ತಿಯ ಲಕ್ಷಣಗಳು ಯಾವುವು, ಇದರ ಹಿನ್ನೆಲೆ ಏನು, ಇದು ಎಲ್ಲಿಂದ ಸೃಷ್ಟಿಯಾಗಿದೆ, ಯಾರಿಂದ ರಕ್ಷಿತವಾಗಿದೆ, ಯಾರ ನಿಯಂತ್ರಣದಲ್ಲಿದೆ,
ಮತ್ತು ಇದರಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ತತ್ವಂ ವದ ತತ್ವತಃ, ಅದನ್ನ ಇರುವ ರೀತಿಯಲ್ಲಿ ನಮಗೆ ತಿಳಿಸಿಕೊಡಿ ಅಂತ ಹೇಳಿ ಇಲ್ಲಿ ನಾರದ ಮುನಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನಂತರ ನಾರದ ಮುನಿಗಳು ತಮ್ಮ ಮಾತುಗಳನ್ನ ಮುಂದುವರಿಸ್ತಾರೆ. ಅವರು ಬ್ರಹ್ಮದೇವನಲ್ಲಿ ವಿನಂತಿ ಮಾಡುವಾಗ ಅವರ ಒಂದು ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಮೇಲುನೋಟಕ್ಕೆ ಏನನ್ನಿಸ್ತದೆ ಅಂತ ಹೇಳಿದ್ರೆ, ನಾರದ ಮುನಿಗಳಿಗೆ ಭಗವಂತನ ಕುರಿತಾಗಿ ಅಷ್ಟಾಗಿ ತಿಳಿದಿಲ್ಲ. ಅವರಿಗೆ ತಿಳಿದಿರುವಂತದ್ದೇನಿದ್ರು ಬ್ರಹ್ಮದೇವನೇ ಸಕಲ ಕಾರಣ ಅಂತ ಹೇಳಿ ಅವರು ತಿಳ್ಕೊಂಡಿರುವ ರೀತಿಯಲ್ಲಿ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಕೂಡ ಅದೇ ರೀತಿಯಾಗಿ ನಮಗೆ ಕಣ್ಣಿಗೆ ಏನು ಪ್ರತ್ಯಕ್ಷವಾಗಿ ಪ್ರಮಾಣೀಭೂತವಾಗ್ತದೋ ಅದಷ್ಟನ್ನೇ ಸತ್ಯ ಅಂತ ಹೇಳಿ ತಿಳ್ಕೊಳ್ತೇವೆ. ಆದ್ರೆ ಅದನ್ನು ಮೀರಿದಂತಹ ಸತ್ಯ ಒಂದು ಇದೆ ಅನ್ನೋದನ್ನ ನಾವು ತಿಳಿದುಕೊಳ್ಳಿಕ್ಕೆ ವಿಫಲರಾಗ್ತೇವೆ. ಆ ರೀತಿಯಾಗಿ ಇಲ್ಲಿ ನಾರದ ಮುನಿಗಳ ಮಾತಿನಲ್ಲಿಯೂ ಕೂಡ ಅದೇ ರೀತಿಯಾದಂತಹ ಒಂದು ವಿಚಾರ ನಮಗೆ ತಿಳಿದು ಬರ್ತದೆ. ನಾನು ಅನುವಾದ ಹೋಗ್ತೇನೆ. ನನ್ನ ಪ್ರೀತಿಯ ತಂದೆಯೇ, ಇವೆಲ್ಲವೂ ನಿನಗೆ ವೈಜ್ಞಾನಿಕವಾಗಿ ಗೊತ್ತು. ಏಕೆಂದರೆ ಹಿಂದೆ ಏನೆಲ್ಲ ಸೃಷ್ಟಿಯಾಯಿತೋ, ಭವಿಷ್ಯದಲ್ಲಿ ಏನೆಲ್ಲ ಸೃಷ್ಟಿಯಾಗುವುದೋ, ಅಥವಾ ಈಗ ಏನೆಲ್ಲ ಸೃಷ್ಟಿಯಾಗುತ್ತಿದೆಯೋ ಹಾಗೂ ಬ್ರಹ್ಮಾಂಡದಲ್ಲಿನ ಏನೇನಿದೆಯೋ ಅದೆಲ್ಲವೂ ನೆಲ್ಲಿಕಾಯಿಯಂತೆ ನಿನ್ನ ಮುಷ್ಟಿಯಲ್ಲಿದೆ. ನಮ್ಮ ಕಾಯಿಯಲ್ಲಿ ಒಂದು ನೆಲ್ಲಿಕಾಯಿ ಇದ್ರೆ ನಮಗೆ ಗೊತ್ತಿರ್ತದೆ ಅದು ಎಲ್ಲಿಂದ ಬಂದಿದೆ, ಯಾರದನ್ನು ತಂದದ್ದು, ಅದರ ರುಚಿ ಹೇಗಿದೆ, ಅದರ ಗಾತ್ರ ಏನು ಇತ್ಯಾದಿ, ಅದರ ಏನೆಲ್ಲ ವಿಚಾರ ಇದೆ, ಅದರ ಉಪಯೋಗ ಏನು, ಎಲ್ಲವೂ ನಮಗೆ ಗೊತ್ತಿರ್ತದೆ. ಹಾಗೆ ಬ್ರಹ್ಮದೇವರ ಕೈಯಲ್ಲಿ ಈ ಎಲ್ಲಾ ಸೃಷ್ಟಿಯ ಕಾರ್ಯಗಳು ಕೂಡ ನಡೀತಾ ಇರೋದ್ರಿಂದ ನಾರದ ಮುನಿಗಳು ಹೇಳ್ತಾರೆ, ವರ್ತಮಾನ ಭವಿಷ್ಯತ್ತಿನ ಕುರಿತಾಗಿ ನೀವು ತಿಳಿದಿರುವುದರಿಂದ ದಯವಿಟ್ಟು ನಮಗೆ ಈ ಒಂದು ಸೃಷ್ಟಿಯ ಕಾರ್ಯದ ಕುರಿತಾಗಿ ತಿಳಿಸಿಕೊಡಿ ಅಂತ ಹೇಳ್ತಾರೆ. ಮುಂದುವರಿಸ್ತಾ, ನನ್ನ ಪ್ರೀತಿಯ ತಂದೆಯೇ, ನಿನ್ನ ಜ್ಞಾನದ ಮೂಲ ಯಾವುದು? ಇಲ್ಲಿ ಇನ್ನು ಹಿಂದಕ್ಕೆ ವಿಚಾರಗಳನ್ನ ಮಾಡಲಿಕ್ಕೆ ನಾರದ ಮುನಿಗಳು ಪ್ರಾರಂಭಿಸ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮದೇವರಲ್ಲೇ ಅಂತ್ಯ ಅಲ್ಲ, ಆ ಬ್ರಹ್ಮದೇವರಿಗಿಂತಲೂ ಮಿಗಿಲಾದದ್ದು ಏನೋ ಒಂದು ಇದೆ ಅನ್ನುವಂತಹ ವಿಚಾರವನ್ನ ಈ ಶ್ಲೋಕದ ಮುಖಾಂತರ ನಮಗೆ ಅರ್ಥವಾಗ್ತದೆ. ನಿನ್ನ ಜ್ಞಾನದ ಮೂಲ ಯಾವುದು? ಯಾರ ರಕ್ಷಣೆಯಲ್ಲಿ ನೀನಿರುವಿ? ಯಾರ ಅಧೀನದಲ್ಲಿ ನೀನು ಕೆಲಸ ಮಾಡುತ್ತಿರುವಿ? ನಿನ್ನ ನಿಜವಾದ ಸ್ಥಾನಮಾನ ಏನು? ನೀನೊಬ್ಬನೇ ಎಲ್ಲ ವಸ್ತುಗಳನ್ನು ಭೌತಿಕ ದ್ರವ್ಯಗಳಿಂದ ನಿನ್ನ ಸ್ವಶಕ್ತಿಯಿಂದ ಸೃಷ್ಟಿಸುತ್ತಿರುವೆಯಾ? ಇದನ್ನೆಲ್ಲ ನೀನೇ ಮಾಡ್ತಾ ಇದ್ದೀಯಾ ಅಥವಾ ನಿನ್ನ ಹಿಂದೆ ಯಾರಾದ್ರೂ ಇದ್ದಾರಾ? ಇದನ್ನ ದಯವಿಟ್ಟು ನನಗೆ ತಿಳಿಸು. ಯಾಕಂದ್ರೆ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ನಾರದ ಮುನಿಗಳ ಆ ಸೃಷ್ಟಿ ಅನ್ನುವಂಥದ್ದು ಅದು ಅಷ್ಟು ಸಂಪೂರ್ಣವಾಗಿದೆ. ಅದರಲ್ಲಿ ಯಾವುದೇ ಕುಂದುಕೊರತೆಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ಯಾವುದೇ ಒಂದು ಜೀವಿಯನ್ನು ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ಆ ಜೀವಿಗೆ ಜೀವನವನ್ನ ಮಾಡಲಿಕ್ಕೆ ಬೇಕಾದಂತಹ ಎಲ್ಲಾ ವಸ್ತುಗಳನ್ನು, ವಿಷಯಗಳನ್ನು ನೀಡಿರ್ತಾರೆ. ಈ ಪ್ರಪಂಚದಲ್ಲಿ ನಾವು ಕಾಣಬಹುದು, ಅದು ಮನುಷ್ಯ, ಪ್ರಾಣಿ ವರ್ಗ ಯಾವುದೇ ಇರಬಹುದು, ಅವುಗಳಿಗೆ ಜೀವನ ಮಾಡಲಿಕ್ಕೆ ಅಗತ್ಯವಾದಂತಹದ್ದು ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಆ ಭಗವಂತ ಕೊಟ್ಟಿರ್ತಾನೆ. ಅದನ್ನ ಕಂಡಾಗ ಅದು ಅಷ್ಟೊಂದು ಪರಿಪೂರ್ಣವಾಗಿರುವಾಗ ಆ ಬ್ರಹ್ಮದೇವರೇ ಪರಿಪೂರ್ಣನೋ ಅನ್ನುವಂತಹ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಜೇಡರ ಹುಳು ಹೇಗೆ ಸುಲಭವಾಗಿ ತನ್ನ ಬಲೆಯಿಂದಲೇ ಜಾಲವನ್ನು ನಿರ್ಮಿಸುವುದೋ ಮತ್ತು ಇತರರಿಂದ ಪರಾಭವಗೊಳ್ಳದೆ ತನ್ನ ಸೃಷ್ಟಿ ಶಕ್ತಿಯನ್ನು ಹೇಗೆ ಪ್ರಕಟಿಸುವುದೋ ಹಾಗೆ ನೀನು ಬೇರೊಬ್ಬರ ನೆರವಿಲ್ಲದೆ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಕಾರ್ಯ ಮಾಡುತ್ತೀಯೇ. ನೀನು ಮಾಡ್ತಾ ಇರೋದೆಲ್ಲ ನೋಡಿದ್ರೆ ನೀನೊಬ್ನೇ ಎಲ್ಲವನ್ನು ಕೂಡ ಮಾಡ್ತಾ ಇರೋ ತರ ಕಾಣ್ತಾ ಇದೆ. ಹಾಗಾದ್ರೆ ನೀನೇ ಒಬ್ಬನೆಯಾ ಅಥವಾ ನಿನ್ನ ಹಿಂದೆ ಯಾರಾದ್ರೂ ಇದ್ದಾರೋ? ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ಸೂರ್ಯನ ಉದಾಹರಣೆ ಕೊಡ್ತಾರೆ. ಸೂರ್ಯನು ಕೂಡ ಸಂಪೂರ್ಣ, ಅವನಿಗೆ ಸ್ವಯಂ ಪರಿಪೂರ್ಣ ಅಂತ ಹೇಳ್ತಾರೆ. ಸ್ವಯಂ ಪರಿಪೂರ್ಣತೆಗೆ ಅತ್ಯುತ್ತಮ ನಿದರ್ಶನ ಅಂತ ಹೇಳಿದ್ರೆ ಸೂರ್ಯ ಯಾವುದೇ ಕಾಯದಿಂದ ಪ್ರಕಾಶಿತವಾಗಿಲ್ಲ. ಸೂರ್ಯದೇವ ಎಲ್ಲದಕ್ಕೂ ಕೂಡ ಅವನು ಮೂಲವಾಗಿದ್ದಾನೆ. ಆ ಸೂರ್ಯನ ಬೆಳಕಿನಿಂದಲೇ ಈ ಪ್ರಪಂಚ ನಡೆಯುತ್ತಾ ಇರುವಂತಹದ್ದು. ಸೂರ್ಯನಿರುವುದಕ್ಕೆ ಭೂಮಿ ತಿರುಗ್ತಾ ಇರುವಂತಹದ್ದು. ಸೂರ್ಯನಿರುವುದರಿಂದಲೇ ನಮಗೆ ಸಮುದ್ರದ ನೀರು ಮೋಡವಾಗಿ ಮಳೆ ಬೀಸ್ತಾ ಇರುವಂತಹದ್ದು. ಸೂರ್ಯನಿಂದ ಉಷ್ಣಾಂಶದಲ್ಲಿ ವ್ಯತ್ಯಯವಾಗಿ ಗಾಳಿ ಬೀಸ್ತಾ ಇರುವಂತಹದ್ದು. ಸೂರ್ಯನಿಂದ ಗಿಡಮರಗಳಲ್ಲಿ ಪತ್ರ ಹರಿತ್ತು ಆ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್, ಅದು ಪ್ರೋಸೆಸ್ ಆಗಿ ಅದರಲ್ಲಿ ನಮಗೆ ಹಣ್ಣಿನ ರೂಪದಲ್ಲಿ, ತರಕಾರಿಯ ರೂಪದಲ್ಲಿ, ಗೆಡ್ಡೆಗೆಣಸುಗಳು ಇತ್ಯಾದಿಗಳಾಗಿ, ತರಕಾರಿಗಳಾಗಿ ಆ ಒಂದು ಆಹಾರ ವಸ್ತುಗಳು ನಮಗೆ ಸಿಗ್ತಾ ಇರುವಂತಹದ್ದು. ಈ ಆಹಾರ ವಸ್ತುಗಳನ್ನ ತಿನ್ನುವ ಮುಖಾಂತರವಾಗಿ ನಾವು ಜೀವಿಸ್ತಾ ಇರುವಂತಹದ್ದು. ಅಂದ್ರೆ ನಾವು ಈಗ ಇಲ್ಲಿ ಕುಳಿತುಕೊಂಡು ನಿಮ್ಮ ಜೊತೆ ಮಾತನಾಡ್ತಾ ಇರುವಂತದ್ದು, ನೀವು ನನ್ನ ಮಾತನ್ನು ಕೇಳ್ತಾ ಇರುವಂತದ್ದು, ಇದೆಲ್ಲವೂ ಕೂಡ ಸೂರ್ಯನದ್ದೇ ಶಕ್ತಿ.
ಆದ್ರೆ ಅದನ್ನು ತಿಳ್ಕೊಳ್ಳಿಕ್ಕೆ ಸ್ವಲ್ಪ ಬುದ್ಧಿಶಕ್ತಿ ಬೇಕಾಗ್ತದೆ. ನೇರವಾಗಿ ಬಿಸಿಲು ನಮ್ಮ ಮುಂದೆ ಬೀಳ್ತಾ ಇರುವಂತಹ ಬಿಸಿಲು ಅದು ಸೂರ್ಯನ ಶಕ್ತಿ ಅಂತೇಳಿ ನಮಗೆ ಕಣ್ಣಿಗೆ ಕಾಣ್ತದೆ. ಆದ್ರೆ ನಾವು ಈಗ ಉಸಿರಾಡ್ತಾ ಇರುವಂತಹ ಈ ಗಾಳಿ ಅದು ಕೂಡ ಸೂರ್ಯನದೇ ಶಕ್ತಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬುದ್ಧಿಶಕ್ತಿ ಅಗತ್ಯ ಇದೆ. ಗಿಡ ಮರಗಳು ಆಹಾರ ತಯಾರಿಸುವಾಗ ಉತ್ಪಾದಿಸಿದಂತಹ ಆಮ್ಲಜನಕ ಅದು ನಮಗೆ ಪ್ರಾಣಶಕ್ತಿಯಾಗಿ ದೊರೆಯುತ್ತಾ ಇರುವಂತಹದ್ದು. ಹಾಗಾದ್ರೆ ಅದು ಕೂಡ ಬರ್ತಾ ಇರುವಂತದ್ದು ಸೂರ್ಯನಿಂದಲೇ. ಹಾಗಾದ್ರೆ ಸೂರ್ಯ ಎಲ್ಲಾ ಶಕ್ತಿಗಳ ಮೂಲ. ಬರೇ ಹಗಲು ಹೊತ್ತಿನಲ್ಲಿ ಅಲ್ಲ, ನಾವು ರಾತ್ರಿ ಹೊತ್ತಿನಲ್ಲಿ ಕಾಣುವಂತಹ ಬೆಳಕು ಕೂಡ ಅದು ಸೂರ್ಯನಿಂದಲೇ ಬರುವಂತಹದ್ದು. ಅದು ಚಂದ್ರನ ಬೆಳದಿಂಗಳೇ ಇರಬಹುದು, ಅಥವಾ ನಾವು ಬೇರೆ ರೀತಿಯಲ್ಲಿ ಸಂಗ್ರಹ ಮಾಡಿದಂತಹ ಒಂದು ಬೆಳಕಿನ ಶಕ್ತಿ ಇರಬಹುದು. ಹೇಗೆ ವಿದ್ಯುತ್ ಶಕ್ತಿ ಅದು ಎಲ್ಲಿಂದ ಬರ್ತದೆ? ಅದು ನದಿ ಹರಿಯುವಾಗ ಅದರಿಂದ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾರೆ. ನದಿ ಯಾಕೆ ಹರಿಯುತ್ತದೆ? ಮಳೆಯಿಂದ. ಮಳೆ ಯಾಕೆ ಬರ್ತದೆ? ಸೂರ್ಯನಿಂದ. ನಾವು ಕಟ್ಟಿಗೆಯನ್ನು ಉರಿಸಬಹುದು, ಕಟ್ಟಿಗೆಯಿಂದ ಬೆಳಕು ಬರ್ತದೆ, ಅದರಿಂದ ಶಾಖ ಬರ್ತದೆ. ಕಟ್ಟಿಗೆಗೆ ಎಲ್ಲಿಂದ ಬಂತು ಶಕ್ತಿ? ಅದು ಕೂಡ ಆ ಸೂರ್ಯನ ಶಕ್ತಿಯಿಂದ ಗಿಡ ಮರಗಳು ಉತ್ಪಾದಿಸಿದಂತಹ ಶಕ್ತಿ. ಕಲ್ಲಿದ್ದಲಿನಲ್ಲಿ ಎಲ್ಲಿಂದ ಬರ್ತದೆ ಶಕ್ತಿ? ಅವುಗಳು ಕೂಡ ಈ ಗಿಡ ಮರಗಳಿಂದ, ಅವುಗಳಿಗೆ ಸೂರ್ಯನಿಂದಲೇ ಬರುವಂತದ್ದು. ಹಾಗೆ ಸೂರ್ಯ ಈ ಜಗತ್ತಿನ ತಂದೆ ಇದ್ದ ಹಾಗೆ. ಸೂರ್ಯ ಸ್ವಯಂ ಪರಿಪೂರ್ಣತೆಗೆ ಒಂದು ಉತ್ತಮವಾದಂತಹ ನಿದರ್ಶನವಾಗಿದ್ದಾನೆ. ಅವನಿಗೆ ಬೇರೆ ಯಾವುದೇ ಬೆಳಕಿನ ಅಗತ್ಯ ಇಲ್ಲ. ಹಾಗಾದ್ರೆ ಸೂರ್ಯನಿಗೆ ಯಾರು ಬೆಳಕನ್ನು ಕೊಡುವಂಥದ್ದು? ಅದು ಭಗವಂತ. ಅದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಮುಂದುವರಿಸ್ತಾ ನಾರದ ಮುನಿಗಳು ಹೇಳ್ತಾರೆ, ಶ್ರೇಷ್ಠವಾದ, ಕೀಳಾದ, ಸಮವಾದ, ಶಾಶ್ವತವಾದ ಅಥವಾ ಅಶಾಶ್ವತವಾದ ಯಾವ ವಸ್ತುವೇ ಆಗಲಿ, ಯಾವುದನ್ನು ನಾವು ಅದರ ಹೆಸರು ಮತ್ತು ಗುಣಲಕ್ಷಣಗಳಿಂದ ಅರ್ಥ ಮಾಡಿಕೊಳ್ಳಬಲ್ಲೆವೋ ಅಂತಹ ವಸ್ತುವು ಮಹಾತ್ಮನಾದ ನಿನ್ನ ಹೊರತು ಬೇರಾವ ಮೂಲದಿಂದಲೂ ಸೃಷ್ಟಿಯಾದುದಲ್ಲ. ಎಲ್ಲವೂ ಬ್ರಹ್ಮನ ಸೃಷ್ಟಿ. ಹೇಗೆ ಎಲ್ಲವೂ ಸೂರ್ಯನ ಶಕ್ತಿ ಅಂತ ಹೇಳ್ತೇವೋ ಹಾಗೆ ಕಣ್ಣಿಗೆ ಕಾಣುವಂಥದ್ದೆಲ್ಲವೂ ಜಡವಾದದ್ದು, ಚರ ಅಚರ, ಚಲಿಸುವಂಥದ್ದು, ಚಲಿಸದೇ ಇರುವಂಥದ್ದು ಎಲ್ಲವೂ ಕೂಡ ಬರ್ತಾ ಇರುವಂಥದ್ದು ಬ್ರಹ್ಮದೇವನ ಸೃಷ್ಟಿಯಿಂದಲೇ. ಸೃಷ್ಟಿಕ್ರಿಯೆಯಲ್ಲಿ ನೀನು ಅಷ್ಟೊಂದು ಶಕ್ತಿಶಾಲಿಯಾಗಿದ್ದೀಯೆ. ಆದರೂ ನೀನು ಪರಿಪೂರ್ಣ ಸಂಯಮದಿಂದ ಮಹಾ ತಪಸ್ಸನ್ನು ಆಚರಿಸುತ್ತೀಯೇ. ಇದನ್ನು ಕಂಡಾಗ ನಿನಗಿಂತ ಶಕ್ತಿಶಾಲಿಯಾದ ಮತ್ತೊಬ್ಬನು ಇದ್ದಾನೆ ಎಂಬ ವಿಚಾರ ಮೂಡಿ ನಾವು ಆಶ್ಚರ್ಯ ಪಡುತ್ತೇವೆ. ಹಾಗಾದ್ರೆ ನೀನಿಷ್ಟೆಲ್ಲ ಶಕ್ತಿಶಾಲಿ ಆಗಿದ್ರು ಕೂಡ ನೀನು ಯಾರನ್ನೋ ಕುರಿತಾಗಿ ತಪಸ್ಸು ಮಾಡ್ತಾ ಇದ್ದೀಯಲ್ಲ, ಅದು ಯಾರ ಕುರಿತಾಗಿ? ನಿನಗೆ ಇಷ್ಟೆಲ್ಲ ಅನುಗ್ರಹ ಮಾಡಿದವರು ಯಾರು? ಯಾರ ಶಕ್ತಿಯಿಂದ ಇದೆಲ್ಲ ನಿಜವಾಗಿಯೂ ನಡೆಯುತ್ತಾ ಇದೆ? ನಿನಗೆ ಸಕಲವೂ ಗೊತ್ತು, ನೀನು ಎಲ್ಲದರ ನಿಯಂತ್ರಕ. ನಾನು ನಿನ್ನಲ್ಲಿ ಏನು ಕೇಳಿದೆನೋ ಅದೆಲ್ಲವನ್ನು ದಯವಿಟ್ಟು ನನಗೆ ಉಪದೇಶ ಮಾಡು. ಆ ಮೂಲಕ ನಿನ್ನ ಶಿಷ್ಯನಾಗಿ ಅದೆಲ್ಲವನ್ನು ನಾನು ಅರಿತುಕೊಳ್ಳಬಹುದು ಅಂತ ಹೇಳಿ ಇಲ್ಲಿ ನಾರದ ಮುನಿಗಳು ತಮ್ಮ ಮಾತುಗಳನ್ನ ಸಮಾಪ್ತಿ ಮಾಡ್ತಾರೆ. ಮೊದಲ 8 ಶ್ಲೋಕಗಳಲ್ಲಿ ಒಟ್ಟು 6 ಪ್ರಶ್ನೆಗಳನ್ನ ಇಲ್ಲಿ ಬ್ರಹ್ಮದೇವರ ಮುಂದೆ ಇಡ್ತಾ ಇದ್ದಾರೆ. ಈ ಪ್ರಶ್ನೆಗಳಿಗೆ, ಕೆಲವೊಂದು ಪ್ರಶ್ನೆಗಳಿಗೆ ಈ ಅಧ್ಯಾಯದಲ್ಲಿ, ಮತ್ತೆ ಕೆಲವು ಪ್ರಶ್ನೆಗಳಿಗೆ ಮುಂದಿನ ಅಧ್ಯಾಯದಲ್ಲಿ ಬ್ರಹ್ಮದೇವರು ಉತ್ತರವನ್ನ ಕೊಡ್ತಾ ಇದ್ದಾರೆ. ನಮಗೆ ತಿಳಿದಿರುವ ಪ್ರಕಾರ ಬ್ರಹ್ಮದೇವನ ತಂದೆ ಯಾರು? ಗರ್ಭೋದಕಶಾಹಿ ವಿಷ್ಣು. ಗರ್ಭೋದಕಶಾಹಿ ವಿಷ್ಣುವಿನ ನಾಭಿ ಕಮಲದಲ್ಲಿ ಬ್ರಹ್ಮದೇವರು ಹುಟ್ಟಿರುವಂತಹದ್ದು. ಹಾಗೆ ಆ ಭಗವಂತನ ನಾಭಿ ಕಮಲದಲ್ಲಿ ಹುಟ್ಟಿದ ಮೇಲೆ ಬ್ರಹ್ಮದೇವ ಆತನು ಒಬ್ಬ ಜೀವಿ. ತಾನು ಯಾತಕ್ಕೆ ಹುಟ್ಟಿದೆ, ತನ್ನ ಒಂದು ಹುಟ್ಟಿನ ಕಾರಣ ಏನು, ಇದರ ಉದ್ದೇಶ ಏನು ಇತ್ಯಾದಿಗಳಾಗಿ ಅವನಿಗೇನು ಗೊತ್ತಿರಲಿಲ್ಲ. ಆದರೆ ತಾನು ಸೃಷ್ಟಿಸಿದಂತಹ ಪ್ರಥಮ ಜೀವಿಯಾದಂತಹ ಬ್ರಹ್ಮನಿಗೆ ಭಗವಂತನೇ ಜ್ಞಾನವನ್ನ ನೀಡುವಂಥದ್ದು. ಮೊದಲು ಭಗವಂತ ಬ್ರಹ್ಮದೇವನಿಗೆ ತಪಸ್ಸನ್ನ ಮಾಡಲಿಕ್ಕೆ ತಿಳಿಸ್ತಾನೆ. ಆತನು ತಪಸ್ಸನ್ನ ಮಾಡಿ ಪರಿಪಕ್ವನಾದ ಮೇಲೆ ಆತನಿಗೆ ಗಾಯತ್ರಿಯನ್ನ ಬೋಧಿಸಿ ಆ ಮುಖಾಂತರವಾಗಿ ವೇದದ ಉಪದೇಶವನ್ನ ಮಾಡ್ತಾರೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯತ್ ಸೂರಯ. ಬ್ರಹ್ಮ ಸಂಹಿತೆಯಲ್ಲಿ ಇದರ ಪ್ರಾರಂಭದ ಈ ಶ್ಲೋಕಗಳಲ್ಲಿ ಯಾವ ರೀತಿಯಾಗಿ ಬ್ರಹ್ಮದೇವನು ಹುಟ್ಟಿದ ಮೇಲೆ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಆ ಭಗವಂತನು ಹೇಗೆ ಆತನಿಗೆ ತನ್ನ ಆಧ್ಯಾತ್ಮಿಕ ಲೋಕವನ್ನು ತೋರಿಸಿದ ಇತ್ಯಾದಿ ವಿಚಾರಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಬ್ರಹ್ಮದೇವನು ಜ್ಞಾನವನ್ನ ಪಡೆದ ಮೇಲೆ ಆ ಸೃಷ್ಟಿ ಕಾರ್ಯವನ್ನ ಪ್ರಾರಂಭ ಮಾಡುವಂತಹದ್ದು. ಇಲ್ಲಿ 7ನೇ ಶ್ಲೋಕದಲ್ಲಿ ನಾವು ಇನ್ನೊಂದು ವಿಚಾರವನ್ನ ಕಾಣಬಹುದು. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಬರೀತಾರೆ, ಯಾರೊಬ್ಬರು ಕಣ್ಣು ಮುಚ್ಚಿಕೊಂಡು ಗುರುವನ್ನು ದೇವರೆಂದು ಅಂಗೀಕರಿಸಬಾರದು. ಇಲ್ಲಿ ನಾರದರಿಗೆ ಬ್ರಹ್ಮದೇವರು ಗುರುಗಳು. ಅವರನ್ನೇ
ಪರಿಪೂರ್ಣನಾದಂತಹ ದೇವೋತ್ತಮ ಪರಮಪುರುಷ ಅಂತ ಹೇಳಿ ನಾರದ ಮುನಿಗಳು ಆ ಸ್ವೀಕಾರ ಮಾಡುವುದಿಲ್ಲ. ಅವರನ್ನ ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಗುರುಗಳು ದೇವರಿಗೆ ಸಮಾನ. ಭಗವಂತನು ಹೇಳ್ತಾನೆ, ಆ ಗುರುಗಳನ್ನ ನನಗೆ ಸಮಾನ ಅಂತ ಹೇಳಿ ನೀವು ಭಾವಿಸಬೇಕು, ನನಗೂ ಗುರುಗಳಿಗೂ ಯಾವುದೇ ವ್ಯತ್ಯಾಸವನ್ನು ನೀವು ಮಾಡಬಾರದು, ಯಾಕಂದ್ರೆ ಭಗವಂತನನ್ನ ತೋರಿಸಿಕೊಡುವವರು ಗುರುಗಳಾಗಿದ್ದಾರೆ. ಆದ್ರೂ ಕೂಡ ಗುರುಗಳು ತಮ್ಮನ್ನ ತಾವು ಭಗವಂತನ ದಾಸ ಅಂತ ಹೇಳಿಯೇ ತಿಳಿಸ್ತಾರೆ. ಯಾವ ವ್ಯಕ್ತಿಯೂ ಕೂಡ, ಜೀವಿಯೂ ಕೂಡ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆತನು ಎಷ್ಟೇ ದೊಡ್ಡ ಸಾಧನೆಯನ್ನ ಮಾಡಿರ್ಲಿ. ಉದಾಹರಣೆಗೆ ಇಲ್ಲಿ ಭಾವಾರ್ಥದಲ್ಲಿ ಬರೀತಾರೆ, ಆ ಶ್ರೀರಾಮನು ರಾಜನಾಗಿದ್ದ, ಹಾಗೆ ಯುಧಿಷ್ಠಿರ ಮಹಾರಾಜ ಆತನು ರಾಜನಾಗಿದ್ದ. ಇಬ್ಬರು ಕೂಡ ಒಳ್ಳೆಯ ರಾಜ್ಯಭಾರವನ್ನ ನೀಡಿದ್ದಾರೆ, ರಾಮರಾಜ್ಯ ಅಂತ ಹೇಳ್ತೇವೆ ನಾವು. ಆದ್ರೆ ಶ್ರೀರಾಮನನ್ನ ಭಗವಂತನ ಅವತಾರ, ಆತನು ವಿಷ್ಣು ತತ್ವವಾಗಿದ್ದಾನೆ. ಯುಧಿಷ್ಠಿರ ಮಹಾರಾಜ ಆತನು ಕೂಡ ಭಗವಂತನ ಉತ್ತಮ ಭಕ್ತ, ಆದ್ರೆ ಆತನು ಜೀವತತ್ವ, ಅವನನ್ನು ನಾವು ವಿಷ್ಣು ತತ್ವ ಅಂತ ಹೇಳಿ ಹೇಳುವುದಿಲ್ಲ. ಅದೇ ರೀತಿ ಇಲ್ಲಿ ಯುಧಿಷ್ಠಿರ ಮಹಾರಾಜನನ್ನು ಶ್ರೀಕೃಷ್ಣನನ್ನು ಹೋಲಿಕೆ ಮಾಡಿ ಹೇಳ್ತಾರೆ. ಯುಧಿಷ್ಠಿರ ಮಹಾರಾಜ ಸತ್ಯವಾದಿ, ಅವನು ಯಾವತ್ತೂ ಸುಳ್ಳು ಹೇಳಿದವನಲ್ಲ. ಆದ್ರೆ ಕೃಷ್ಣನು ತನ್ನ ಒಂದು ಧರ್ಮ ಸಂಸ್ಥಾಪನಾ ಕಾರ್ಯದಲ್ಲಿ ಸುಳ್ಳನ್ನು ಕೂಡ ಹೇಳುವಂತೆ ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಾನೆ. ಈ ಕಾರಣಕ್ಕಾಗಿ ಭಗವಂತ ತನ್ನ ಸ್ಥಾನವನ್ನ ಕಳೆದುಕೊಳ್ಳುವುದಿಲ್ಲ, ಬದಲಾಗಿ ಯುಧಿಷ್ಠಿರ ಮಹಾರಾಜನು ಕೂಡ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆ ಭಗವಂತನ ಸ್ಥಾನ ಅದು ಶಾಶ್ವತವಾದದ್ದು, ಅದನ್ನು ನಾವು ಜೀವಿಯನ್ನ ದೇವೋತ್ತಮ ಪರಮಪುರುಷ ಅಂತ ಹೇಳಿ ಅಂಗೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಹೀಗೆ ಬ್ರಹ್ಮದೇವರು ಕೂಡ ನಾರದ ಮುನಿಗಳಿಗೆ ತಮ್ಮ ಉಪದೇಶವನ್ನ ತಿಳಿಸ್ತಾ ಇದ್ದಾರೆ. ನಾರದ ಮುನಿಗಳು ಬ್ರಹ್ಮದೇವರನ್ನ ತಮ್ಮ ಗುರುಗಳನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಮುಂದುವರಿಸ್ತಾ ಬ್ರಹ್ಮದೇವರು ನಮ್ಮ ಗುರು ಪರಂಪರೆಯಲ್ಲಿ ಕೂಡ ಬರುವಂತವರು. ಬ್ರಹ್ಮನಾರದಿಯ ಗೌಡಿಯ ಮಧ್ವ ಸಂಪ್ರದಾಯದಲ್ಲಿ ಬ್ರಹ್ಮದೇವರಿಂದಲೇ ಈ ಒಂದು ಜ್ಞಾನ ಬಂದಿರುವಂತದ್ದು. ಭಗವಂತನಿಂದ ಬ್ರಹ್ಮದೇವರು, ನಂತರ ನಾರದ ಮುನಿಗಳು, ಮಧ್ವಾಚಾರ್ಯರು, ವೇದವ್ಯಾಸರು, ಮಧ್ವಾಚಾರ್ಯರು, ಈ ರೀತಿಯಾಗಿ ಈ ಜ್ಞಾನ ಪರಂಪರೆ ಹರಿದು ಬಂದಿರುವಂತಹದ್ದು. ಈಗ ಬ್ರಹ್ಮದೇವರು ಕೊಡುವಂತಹ ಉತ್ತರವನ್ನ ನಾವು ನೋಡೋಣ. ಬ್ರಹ್ಮ ಉವಾಚ ಸಮ್ಯಕ್ ಕಾರುಣಿಕಸ್ಯೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತ ಸೌಮ್ಯ ಭಗವದ್ವೀರ್ಯ ದರ್ಶನೇ. ಬ್ರಹ್ಮ ಹೇಳಿದನು, ನನ್ನ ಪ್ರಿಯ ಬಾಲಕನಾದ ನಾರದನೇ, ನನ್ನನ್ನೂ ಸೇರಿಸಿ ಎಲ್ಲರ ಬಗ್ಗೆ ಕರುಣಾಮಯಿಯಾಗಿ ನೀನು ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿರುವಿ. ಸರ್ವಶಕ್ತನಾದ ದೇವೋತ್ತಮ ಪರಮಪುರುಷನ ಶೌರ್ಯ ಪರಾಕ್ರಮಗಳನ್ನು ತಿಳಿಸಲು ನನಗೆ ಸ್ಫೂರ್ತಿಯಾಗಿದೆ. ಭಗವಂತನ ಶೌರ್ಯ ಪರಾಕ್ರಮವನ್ನ ತಿಳಿಸುವಂತಹ ಒಂದು ಅವಕಾಶವನ್ನ ನೀಡಿರುವಂತಹ ನಾರದ ಮುನಿಗಳಿಗೆ ಬ್ರಹ್ಮದೇವರು ಧನ್ಯವಾದಗಳನ್ನು ತಿಳಿಸ್ತಾರೆ. ಅಂದ್ರೆ ಕೇಳುವಂತಹ ವ್ಯಕ್ತಿಗಳು ಉತ್ತಮವಾದಂತಹ ಪ್ರಶ್ನೆಗಳನ್ನ ಕೇಳಿದಾಗ ಹೇಳುವಂತಹ ವ್ಯಕ್ತಿಗಳಿಗೂ ಕೂಡ ಬಹಳಷ್ಟು ಆನಂದವಾಗ್ತದೆ. ಅವರಿಗೆ ಆ ಭಗವಂತನ ಕುರಿತಾಗಿ ಚಿಂತನೆ ಮಾಡುವಂತಹ ಒಂದು ಅವಕಾಶವು ದೊರಕಿರುವುದರಿಂದ ಅವರು ಬಹಳ ಸಂತೋಷದಿಂದ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ನಾರದ ಮುನಿಗಳು ಏನು ಹೇಳ್ತಾರೆ? ನನ್ನ ಬಗ್ಗೆ ನೀನು ಹೇಳಿದ್ದು ಯಾವುದು ಸುಳ್ಳಲ್ಲ, ಏಕೆಂದರೆ ನನಗೆ ಮೀರಿದ ಅಂತಿಮ ಸತ್ಯವಾದ ದೇವೋತ್ತಮ ಪರಮಪುರುಷನನ್ನು ತಿಳಿಯದೇ ಇದ್ದಲ್ಲಿ ಯಾರೇ ಆದರೂ ನನ್ನ ಶಕ್ತಿಯುತ ಕಾರ್ಯಗಳನ್ನು ಕಂಡು ಭ್ರಮಿತರಾಗುವುದು ಖಂಡಿತ. ಕೂಪ ಮಂಡೂಕ ನ್ಯಾಯ ಅಂತ ಹೇಳ್ತೇವೆ. ಕೂಪ ಅಂತ ಹೇಳಿದ್ರೆ ಬಾವಿ, ಮಂಡೂಕ ಅಂತ ಹೇಳಿದ್ರೆ ಕಪ್ಪೆ. ಬಾವಿಯೊಳಗೆ ಇರುವಂತಹ ಕಪ್ಪೆ. ಆ ಕಪ್ಪೆಗೆ ಒಂದು ಸಮುದ್ರ ಇದೆ ಅಂತ ಹೇಳಿ ಅರ್ಥ ಮಾಡಿಸುವಂತದ್ದು ಬಹಳ ಕಷ್ಟ. ಒಂದು ವೇಳೆ ಯಾರಾದ್ರೂ ಹೇಳಲಿಕ್ಕೆ ಹೋದ್ರೆ ಅದು ಹೋಲಿಕೆ ಮಾಡಿ ನೋಡ್ತದೆ. ಈ ನಾನಿರುವಂತಹ ಬಾವಿ ಇದೇ ಇಷ್ಟು ದೊಡ್ಡದಿದೆ, ಇನ್ನು ಆ ಸಮುದ್ರ ಎಷ್ಟು ದೊಡ್ಡದಿರ್ಬೋದು? ಇದ್ರೆ 2 ಪಟ್ಟಿರ್ಬೋದಾ, 3 ಪಟ್ಟಿರ್ಬಹುದಾ, 10 ಪಟ್ಟಿರ್ಬಹುದಾ ಅಂತ ಹೇಳಿ ಆ ಕೂಪ ಮಂಡೂಕ ಅದು ಲೆಕ್ಕಾಚಾರ ಮಾಡಲಿಕ್ಕೆ ಹೋಗ್ತದೆ. ಆದ್ರೆ ಅದರ ಒಂದು ಲೆಕ್ಕಾಚಾರಕ್ಕೆ ಆ ಸಾಗರ ಯಾವತ್ತೂ ಬರುವಂತದ್ದಲ್ಲ. ಯಾಕಂದ್ರೆ ಬಾವಿಯಲ್ಲಿ ಇರುವಂತದ್ದು ಸ್ವಲ್ಪ ನೀರಿನ ಹೊರತೆ, ಅದು ಇದೆಯೋ ಇಲ್ವೋ ಅಂತ ನಮಗೆ ಗೊತ್ತಾಗುವುದಿಲ್ಲ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ನೀರು ತೊಟ್ಟಿಗ್ತಾ ಇರ್ತದೆ ಅಷ್ಟೇ. ಆದ್ರೆ ಸಮುದ್ರಕ್ಕೆ ದೊಡ್ಡ ದೊಡ್ಡ ನದಿಗಳೇ ಬಂದು ಸೇರ್ತಾ ಇರ್ತವೆ. ಆ ನದಿಗಳು ಈ ಬಾವಿಗ ಎಷ್ಟೋ ಪಟ್ಟು ದೊಡ್ಡದಿರ್ತದೆ. ಅಂದ್ರೆ ಬಾವಿಗಿಂತ ನದಿ ದೊಡ್ಡದು, ನದಿಗಳು ಹೋಗಿ ಸೇರುವಂತಹ ಸಾಗರ ಇನ್ನೆಷ್ಟು ದೊಡ್ಡದಿರಬೇಕು. ಹಾಗೆ ನಾವು ಭಗವಂತನ ಒಂದು ಸೃಷ್ಟಿಯನ್ನ, ಭಗವಂತನ
ಈ ಒಂದು ಇಷ್ಟು ದೊಡ್ಡ ಈ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡಿರುವಂತಹದ್ದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗುವಂತಹದ್ದು ಈ ಕೂಪಮಂಡೂಕ ನ್ಯಾಯದ ಹಾಗೆ ಅನ್ನಿಸ್ತದೆ. ಆಧುನಿಕ ವಿಜ್ಞಾನದ ಒಂದು ಪ್ರಮಾಣವನ್ನೇ ತೆಗೆದುಕೊಂಡು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗುವುದಾದ್ರೂ ಈ ಒಂದು ಪ್ರಪಂಚದ ಸೃಷ್ಟಿಯನ್ನ ನೋಡಿದಾಗ ನಮಗೆ ಅದು ಅದ್ಭುತ ಅಂತೇಳಿ ಅನ್ನಿಸ್ತದೆ. ಯಾಕಂದ್ರೆ ಈ ಪ್ರಪಂಚ ಇದು ಎಷ್ಟೊಂದು ದೊಡ್ಡದಾಗಿದೆ. ನಮ್ಮ ಭೂಮಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ನಮಗೆ ಒಂದು ಸಣ್ಣ ಒಂದು ಕಲ್ಪನೆ ಇದೆ, ಎಷ್ಟೊಂದು ದೊಡ್ಡದಾಗಿರುವಂತಹ ಭೂಮಿ ಇದು ಅಂತ ಹೇಳಿ. ಈ ರೀತಿಯಾದಂತಹ ಭೂಮಿ ಈಗ ನಾವು ಒಂದು ಚಿತ್ರದಲ್ಲಿ ಕಾಣುವುದಾದ್ರೆ, ಆ ಭೂಮಿಗೂ ಸೂರ್ಯನಿಗೂ ಗಾತ್ರದಲ್ಲಿ ಹೋಲಿಕೆ ಹೇಗಿರ್ತದೆ ಅಂತ ಹೇಳಿದ್ರೆ, ಭೂಮಿ ಆ ಸೂರ್ಯನ ಮುಂದೆ ಒಂದು ಧೂಳಿನ ಕಣದ ಹಾಗೆ ಕಾಣುತ್ತದೆ. ಶ್ರೀಲ ಪ್ರಭುಪಾದರು ಕೂಡ ಇದನ್ನ ತಮ್ಮ ಪ್ರವಚನಗಳಲ್ಲಿ ತಿಳಿಸಿದ್ದಾರೆ. ಈ ಚಿತ್ರದಲ್ಲಿ ನೀವು ಕಾಣಬಹುದು, ಇದು ಸೂರ್ಯ, ಅಕ್ಕಪಕ್ಕ ಇಟ್ರೆ ಭೂಮಿ ಸೂರ್ಯನ ಮುಂದೆ ಇಷ್ಟು ದೊಡ್ಡದು ಕಾಣ್ತದೆ. ಅಂದ್ರೆ ಆ ಸೂರ್ಯ ಭೂಮಿಗಿಂತ 3,33,000 ಪಟ್ಟು ದೊಡ್ಡದು. ನೀವೀಗ ಚಪಾತಿಗೆ ಉಂಡೆ ಮಾಡಿದ್ರೆ ಒಂದು ಸಣ್ಣ ಉಂಡೆಯನ್ನ ಮಾಡಿ ಬದಿಗಿಡಿ, ಮತ್ತೆ ಅಂಥದ್ದೇ 3,33,000 ಉಂಡೆಗಳನ್ನ ಒಟ್ಟಿಗೆ ಮಾಡಿ ಅದನ್ನ ಒಟ್ಟು ಸೇರಿಸಿದ್ರೆ ಅದೆಷ್ಟು ದೊಡ್ಡದು ಆಗ್ಬಹುದು, ಅಷ್ಟು ದೊಡ್ಡದು ಸೂರ್ಯನ ಗಾತ್ರ. ಯಾಕಂದ್ರೆ ನಾವು ಇಲ್ಲಿ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಅದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ. ಆ ಸೂರ್ಯನ ಒಂದು ಈ ಭೂಮಿಯ ವ್ಯಾಸ ಅಂದ್ರೆ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಇರುವಂತಹ ನೇರವಾದಂತಹ ಉದ್ದ ಅದೆಷ್ಟಿರ್ತದೆ, 12,700 ಕಿಲೋಮೀಟರ್ ಇರ್ತದೆ. ಈಗ ಭಾರತದಲ್ಲಿ ನಾವು ನೋಡುದಾದ್ರೆ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರಕ್ಕೆ ಒಂದು 3,500 ಕಿಲೋಮೀಟರ್ನಷ್ಟು ಉದ್ದ ಇದೆ. ಹಾಗೆ 12,700 ಕಿಲೋಮೀಟರ್ ಅನ್ನ ನಾವು ಇಟ್ಕೊಂಡ್ರೆ ಅದು ಭೂಮಿಯ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದರ ಮಧ್ಯದಿಂದ ಒಂದು ರೇಖೆಯನ್ನು ಎಳೆದ್ರೆ ಅದು ಅಷ್ಟು ಉದ್ದ ಇರ್ತದೆ. ನಾನು ಹೇಳ್ತಾ ಇರುವಂತದ್ದು ಈ ಧೂಳಿನ ಕಣದ ಹಾಗೆ ಕಾಣ್ತಾ ಇರುವಂತಹ ಭೂಮಿಯ ಬಗ್ಗೆ. ಹಾಗಾದ್ರೆ ಈ ಸೂರ್ಯ ಹೇಗಿರಬಹುದು, ಸೂರ್ಯನ ಗಾತ್ರ ಎಷ್ಟು ದೊಡ್ಡದಿರಬಹುದು? ಸೂರ್ಯನಿಗೂ ಭೂಮಿಗೆ ಇರುವಂತಹ ಒಂದು ಅಂತರ ಎಷ್ಟಿದೆ? ಈ ಸೂರ್ಯ ಭೂಮಿಗಳ ಅಂತರದಲ್ಲಿ ನಮಗೆ ಆಧುನಿಕ ವಿಜ್ಞಾನ ಹೇಳುವಂತಹದ್ದು 107ರಿಂದ 108 ಸೂರ್ಯರನ್ನ ನಿಲ್ಲಿಸಬಹುದಂತೆ. ಅಂದ್ರೆ ಈ ರೀತಿಯಾದಂತಹ 108 ಸೂರ್ಯರನ್ನ ಒಟ್ಟಿಗೆ ನಾವು ಒಂದು ಲೈನ್ ಅಲ್ಲಿ ನಿಲ್ಲಿಸಿದ್ರೆ ಅದರ ಕೊನೆಗೆ ಇರ್ತಾನೆ ಸೂರ್ಯ, ಭೂಮಿ. ಆ ಭೂಮಿಗೂ ಸೂರ್ಯನಿಗೂ ಇರುವಂತಹ ಅಂತರ ಅಷ್ಟಿದೆ. ಹಾಗಾದ್ರೆ ಆ ಒಂದು ಸೂರ್ಯನ ಸುತ್ತುವಂತಹ ಭೂಮಿಗೆ ಎಷ್ಟು ಜಾಗ ಬೇಕಾಗ್ತದೆ? ಈ ಒಂದು ಸ್ಪೇಸ್, ಹೊರಗಿನ ಒಂದು ಬಾಹ್ಯಾಕಾಶದಲ್ಲಿ ಎಷ್ಟೊಂದು ಜಾಗವನ್ನ ಅದು ಸ್ವೀಕಾರ ಅದಷ್ಟು ಎಷ್ಟು ಜಾಗ ಅದಕ್ಕೆ ಬೇಕಾಗ್ತದೆ ಅಂತೇಳಿ ನಮಗೆ ಒಂದು ಕಲ್ಪನೆ ಸಿಗ್ತದೆ. ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು 12,756 ಕಿಲೋಮೀಟರ್ ಇದು ಭೂಮಿಯ ಒಂದು ವ್ಯಾಸ. ಇಲ್ಲಿಂದ 107ರಿಂದ 108 ಸೂರ್ಯರನ್ನ ಹೀಗೆ ಅಕ್ಕಪಕ್ಕ ನಿಲ್ಲಿಸಿದ್ರೆ ಅಷ್ಟು ದೂರ ಇದೆ ಸೂರ್ಯ. ಮತ್ತೆ ಸೂರ್ಯ ಹೇಗಿದ್ದಾನೆ? ಸೂರ್ಯ ಇರುವಂತದ್ದು ಗ್ಯಾಲಕ್ಸಿಗಳಲ್ಲಿ. ಗ್ಯಾಲಕ್ಸಿ ಅಂತ ಹೇಳಿದ್ರೆ ನಕ್ಷತ್ರ ಪುಂಜ ಅಂತ ಕರೀತೇವೆ. ಆಧುನಿಕ ವಿಜ್ಞಾನ ಕೂಡ ನಕ್ಷತ್ರ ಪುಂಜಗಳ ಬಗ್ಗೆ ಹೇಳ್ತದೆ. ನಾವಿರುವಂತಹ ನಕ್ಷತ್ರ ಪುಂಜ ಅದು ಮಿಲ್ಕಿ ವೇ ಗ್ಯಾಲಕ್ಸಿ, ಅದನ್ನ ಹಾಲು ಹಾದಿ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಸೂರ್ಯ ಎಲ್ಲಿದ್ದಾನೆ? ಇಲ್ಲಿ ಸೂರ್ಯ ಒಬ್ಬ ಧೂಳಿನ ಕಣ. ನೋಡಿ, ಇಲ್ಲಿ ಎಲ್ಲೋ ಒಂದು ಬಾಣದ ಗುರುತಿದೆ ಅಷ್ಟೇ, ಅಲ್ಲಿ ಏನು ಕಾಣುವುದಿಲ್ಲ, ಒಂದು ಡಾಟ್ ಅಷ್ಟೇ. ಅದು ಮಿಲ್ಕಿ ವೇ ಗ್ಯಾಲಕ್ಸಿ. ಆಮೇಲೆ ಅದಲ್ಲದೆ ಬೇರೆ ಬಹಳಷ್ಟು ಗ್ಯಾಲಕ್ಸಿಗಳು ಈ ಬ್ರಹ್ಮಾಂಡದೊಳಗಿದೆ. ಅದನ್ನ ಆಂಡ್ರೋಮೀಡಾ, ಕ್ಯಾನಿಸ್ ಮೇಜರ್ ಡ್ವಾರ್ಫ್ ಗ್ಯಾಲಕ್ಸಿ, ಸೈಗ್ನಸ್ ಗ್ಯಾಲಕ್ಸಿ, ಈ ರೀತಿ ಬೇರೆ ಬೇರೆ ಗ್ಯಾಲಕ್ಸಿಗಳನ್ನ ಕೆಲವೊಂದನ್ನಷ್ಟೇ ಹೆಸರನ್ನ ಹೇಳಿದ್ದಾರಷ್ಟೇ. ಈ ರೀತಿಯಾದಂತಹ ಲಕ್ಷಾಂತರ ಗ್ಯಾಲಕ್ಸಿಗಳಿವೆ. ಇದೆಲ್ಲ ಒಂದು ಬ್ರಹ್ಮಾಂಡದ ವಿಚಾರವನ್ನ ಹೇಳ್ತಾ ಇರುವಂತಹದ್ದು. ನಮಗೆ ಸೈಂಟಿಫಿಕ್ ರಿಸರ್ಚ್ ಅಲ್ಲೇ ನೋಡುವುದಾದ್ರೆ ಇಲ್ಲಿ ಹಬಲ್ ಅಲ್ಟ್ರಾ ಡೀಪ್ ಫೀಲ್ಡ್ 2004ರಲ್ಲಿ ಕೊಟ್ಟಿರುವಂತಹ ರಿಪೋರ್ಟ್ನ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 10,000 ಗ್ಯಾಲಕ್ಸಿಸ್ ಇನ್ ದಟ್ ಸ್ಮಾಲ್ ಪಾತ್, ಅಂದ್ರೆ ಸಣ್ಣ ಒಂದು ಏರಿಯಾದಲ್ಲಿ ಆ ಒಂದು ಅಲ್ಟ್ರಾ ಡೀಪ್ ಫೀಲ್ಡ್ ಅಲ್ಲಿ ಹಬಲ್ ತೆಗೆದಿರುವಂತಹ ಫೋಟೋದಲ್ಲಿ 10,000 ಗ್ಯಾಲಕ್ಸಿಗಳಿವೆ ಅಂತೆ. ಆ ಒಂದೊಂದು ಗ್ಯಾಲಕ್ಸಿಗಳಲ್ಲಿ ಸೂರ್ಯನಂತಹ ಲಕ್ಷಾಂತರ ಧೂಳಿನ ಕಣಗಳು ಇದೆ. ಅವುಗಳಲ್ಲಿ ಧೂಳಿನ ಕಣದ ರೀತಿ, ಅವುಗಳ ಮುಂದೆ ಭೂಮಿ ಒಂದು ಧೂಳಿನ ಕಣ, ಅದರ ಮುಂದೆ ಮನುಷ್ಯರು, ನಾವೊಂದು 100 ಫ್ಲೋರ್ ಇರುವಂತಹ ಬಿಲ್ಡಿಂಗ್ ನ ಮೇಲೆ ನಿಂತು ಕೆಳಗೆ ನೋಡಿದ್ರೆ ಮನುಷ್ಯರೆಲ್ಲ ಕಣ್ಣಿಗೆ ಕಾಣುವುದಿಲ್ಲ.
ಹಾಗಾದ್ರೆ ನಮ್ಮ ಗಾತ್ರ ಎಷ್ಟು ಚಿಕ್ಕದು ಈ ಒಂದು ಸೃಷ್ಟಿಯಲ್ಲಿ? 2022ರಲ್ಲಿ ಹೇಳಿದ ಪ್ರಕಾರವಾಗಿ ಇಲ್ಲಿ ಹೇಳ್ತಾರೆ, ಕೆಲವೊಂದು ಗ್ಯಾಲಕ್ಸಿಗಳನ್ನ ಅರ್ಥ ಮಾಡಿಕೊಳ್ಳುವುದು, ಅವುಗಳನ್ನು ಕಂಡುಹಿಡಿಯುವುದು ಕೂಡ ಕಷ್ಟ. ಮೇ ಬಿ ಅನ್ ಇವನ್ ಮೋರ್ ಫೇಂಟ್ ಗ್ಯಾಲಕ್ಸೀಸ್ ಇನ್ ದಟ್ ಪ್ರೀವಿಯಸ್ಲಿ ಎಸ್ಟಿಮೇಟೆಡ್. 2016ರಲ್ಲಿ ಕೊಟ್ಟಿರುವಂತಹ ರಿಸರ್ಚ್ ಪ್ರಕಾರ ಒಟ್ಟು 2 ಟ್ರಿಲಿಯನ್ ಗ್ಯಾಲಕ್ಸಿಗಳು ಇರಬಹುದು ಅಂತೇಳಿ ಅಂದಾಜು ಮಾಡಿದ್ದಾರೆ. 2 ಟ್ರಿಲಿಯನ್ ಅಂತ ಹೇಳಿದ್ರೆ ಅದರ ಮುಂದೆ ನಾವು 12 ಸೊನ್ನೆ ಸೇರಿಸಬೇಕು. 2 ಬರೆದು ಅದರ ಮುಂದೆ ಒಂದು 12 ಸೊನ್ನೆ ಸೇರಿಸಿದ್ರೆ ಅದೆಷ್ಟು ದೊಡ್ಡದಾಗ್ತದೋ ಅಷ್ಟು ಗ್ಯಾಲಕ್ಸಿಗಳಿವೆ. ಈ ರೀತಿಯಾದಂತಹ ಗ್ಯಾಲಕ್ಸಿಗಳಿವೆ. ಈ ರೀತಿ ಗ್ಯಾಲಕ್ಸಿಗಳಲ್ಲಿ ಎಷ್ಟೋ ಸೂರ್ಯರಿದ್ದಾರೆ, ಅದರ ನಡುವೆ ಎಷ್ಟೋ ಭೂಮಿ ಇದೆ. ಈ ಆಧುನಿಕ ವಿಜ್ಞಾನಿಗಳು ಹೇಗೆ ಇದನ್ನೆಲ್ಲ ಲೆಕ್ಕಾಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಇದರದ್ದೊಂದು ಫೋಟೋ ತೆಗಿತಾರೆ ಅಷ್ಟೇ. ಫೋಟೋ ತೆಗೆದು ಅದನ್ನ ಹೈ ರೆಸೊಲ್ಯೂಷನ್ ಇಮೇಜ್ ಅಲ್ಲಿ ತೆಗೆದು ಅದರಲ್ಲಿ ಎಷ್ಟು ಡಾಟ್ ಇದೆ, ಎಷ್ಟು ಚುಕ್ಕಿಗಳಿವೆ ಅಂತೇಳಿ ಲೆಕ್ಕ ಮಾಡಿ ಇಷ್ಟು ಒಂದು ಅಂದಾಜಿರಬಹುದು ಅಂತ ಹೇಳುವಂಥದ್ದಷ್ಟೇ. ಅದರ ಮೇಲೆ ಅವರು ಹೇಳ್ತಾರೆ, ನಾವು ಈ ಪ್ರಪಂಚದಲ್ಲಿ ಎಲ್ಲಿಯೂ ಕೂಡ ಭೂಮಿಯನ್ನ ಬಿಟ್ಟು ಬೇರೆ ಜೀವಿಗಳನ್ನ ಕಂಡಿಲ್ಲ, ಹಾಗಾಗಿ ಭೂಮಿಯಲ್ಲಿ ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಮನುಷ್ಯರಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅವರ ಪ್ರಕಾರವಾಗಿ ಪ್ರತ್ಯಕ್ಷವಾಗಿ ಅವರು ಕಾಣಲಿಲ್ಲ, ಹಾಗಾಗಿ ಇರ್ಲಿಕ್ಕಿಲ್ಲ ಅಂತೇಳಿ ಒಂದು ಅಂದಾಜು ಅಷ್ಟೇ. ಇರುವುದೇ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವರು ನೋಡ್ಲಿಲ್ಲ, ಅವರಿಗೆ ಅಷ್ಟೇ ನೋಡ್ಲಿಕ್ಕೆ ಕಾರಣವಾದದ್ದು. ಈ ಫೋಟೋ ತೆಗೆಯುವಂಥದ್ದು ಕೂಡ ಅಷ್ಟೇ. ಈಗ ನಾವು ಒಂದು ಗ್ರೂಪ್ ಫೋಟೋ ತೆಗೆಯುವುದಾದ್ರೆ ಯಾರಾದ್ರೂ ಒಬ್ರು ಸ್ವಲ್ಪ ದೂರದಲ್ಲಿ ಹೋಗಿ ನಿಂತು ಫೋಟೋ ತೆಗಿಬೇಕು. ನಮ್ಮ ಜೊತೆಗೆ ನಿಂತರೆ ತೆಗಿಲಿಕ್ಕೆ ಆಗುದಿಲ್ಲ, ಎಲ್ಲರೂ ಒಂದೇ ಫೋಟೋದಲ್ಲಿ ಬರುವುದಿಲ್ಲ. ಹಾಗೆ ಭೂಮಿಯಿಂದ ಅದೆಷ್ಟೋ ದೂರಕ್ಕೆ ಒಂದು ಟೆಲಿಸ್ಕೋಪ್ ಅನ್ನು ಕಳಿಸ್ತಾರೆ, ಅದು ದೂರದಿಂದ ಒಂದು ಫೋಟೋ ತೆಗಿತದೆ. ಆಮೇಲೆ ಆ ಇಮೇಜ್ ಅನ್ನ ಭೂಮಿಗೆ ಕಳಿಸಿ ಅದರಿಂದ ಇವರು ಎಲ್ಲ ವೈಜ್ಞಾನಿಕವಾದಂತಹ ಸಂಶೋಧನೆಗಳನ್ನು ನಡೆಸಿ ಅದಕ್ಕೆ ಅವರು ರಿಪೋರ್ಟ್ ಅನ್ನ ಕೊಡುವಂತಹದ್ದು. ಹೀಗೆ ಅವರು ಮಾಡುವಂತಹ ಒಂದು ವಿಜ್ಞಾನದ ಏನು ಕನ್ಕ್ಲೂಷನ್ಸ್ ಇದೆ ಅದು ಎಲ್ಲವೂ ಕೂಡ ಬೆಳಕಿನ ಆಧಾರದ ಮೇಲೆ ಇರುವಂತದ್ದು. ಭೂಮಿಯಿಂದ ಬೇರೆ ಬೇರೆ ಗ್ರಹಗಳಿಗೆ, ಬೇರೆ ಬೇರೆ ನಕ್ಷತ್ರಗಳಿಗೆ ಇರುವಂತಹ ದೂರವನ್ನ ಆ ಒಂದು ಲೈಟ್ ಇಯರ್ಸ್ ಅಲ್ಲಿ ಲೆಕ್ಕಾಚಾರ ಮಾಡ್ತಾರೆ. ಅಂದ್ರೆ ಒಂದು ಬೆಳಕಿನ ಕಣ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಎಷ್ಟು ವರ್ಷ ಬೇಕಾಗ್ತದೆ? 3 ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ ಹೋಗುವಂತ ಬೆಳಕು ಅದು 1 ವರ್ಷದಲ್ಲಿ ಎಷ್ಟು ಚಲಿಸ್ತದೆ, ಅಷ್ಟು ರೀತಿಯಾಗಿ ಚಲಿಸಿದ್ರೆ ಅದು ಎಷ್ಟು ವರ್ಷದಲ್ಲಿ ಅಲ್ಲಿಗೆ ಹೋಗಿ ತಲುಪಬಹುದು, ಆ ರೀತಿಯಾಗಿ ಲೆಕ್ಕಾಚಾರ ಮಾಡ್ತಾರೆ. ಹೀಗೆ ನೋಡುದಾದ್ರೆ ನಮ್ಮ ಕಣ್ಣಿಗೆ ಈಗ ಕಾಣ್ತಾ ಇರುವಂತಹ ಈ ಗ್ಯಾಲಕ್ಸಿ ಅದು ಎಷ್ಟೋ ವರ್ಷಗಳ ಹಿಂದೆ ಆಕಾಶದಲ್ಲಿ ಇದ್ದಂತದ್ದು. ಆ ಬೆಳಕು ಈಗ ನಮ್ಮ ಕಣ್ಣಿನ ಹತ್ರ ಬಂದಿದೆ. ಹಾಗಾದ್ರೆ ಈಗ ಈ ಪ್ರಸ್ತುತವಾಗಿ ಅಲ್ಲಿ ಇರುವಂತಹದ್ದು ಏನು? ಅದಕ್ಕೆ ವಿಜ್ಞಾನದಲ್ಲಿ ಉತ್ತರ ಇಲ್ಲ. ಇರ್ಲಿ, ಆದ್ರೆ ನಮಗೆ ಒಂದು ಅಂದಾಜು ಸಿಗ್ತದೆ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು. ಆದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಯಾ ಕಾರಣಾರ್ಣವ ಜಲೇ ಭಜತಿ ಸ್ಮ ಯೋಗ ನಿದ್ರಾಮನಂತ ಜಗದಂಡ ಸರೋಮ ಕೂಪ ಆಧಾರ ಶಕ್ತಿಮವಲಂಬ್ಯ ಪರಾಂ ಸ್ವಮೂರ್ತಿಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಜಗದಂಡ ಸ ರೋಮಕೂಪ, ನಮ್ಮ ಕೈಯಲ್ಲಿರುವಂತಹ ಒಂದು ರೋಮ, ಅದರ ಬುಡ ರೋಮಕೂಪ. ಆ ರೋಮಕೂಪದಲ್ಲಿ ಈ ರೀತಿಯಾದಂತಹ ಬ್ರಹ್ಮಾಂಡಗಳು ಆ ಕಾರಣಾರ್ಣವ ಜಲದಲ್ಲಿರುವಂತಹ ಕಾರಣೋದಕಶಾಹಿ ವಿಷ್ಣುವಿನ ರೋಮಕೂಪದಿಂದ ಬರ್ತಾ ಇದೆ ಅಂತ ಹೇಳಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಇದು ಕೂಡ ಬ್ರಹ್ಮದೇವನೇ ಹೇಳಿರುವಂತಹ ಮಾತು. ಹಾಗಾದ್ರೆ ಕಾರಣೋದಕಶಾಹಿ ವಿಷ್ಣುವಿನ ಗಾತ್ರ ಎಷ್ಟು ದೊಡ್ಡದು? ಕಾರಣೋದಕಶಾಹಿ ವಿಷ್ಣುವಿನ ಒಂದು ಉಸಿರು ಅಂತ ಹೇಳಿದ್ರೆ ಒಂದು ಬ್ರಹ್ಮನ ಜನ್ಮ 311 ಟ್ರಿಲಿಯನ್ ವರ್ಷಗಳಾಗ್ತವೆ. ಹಾಗಾದ್ರೆ ಆ ಬ್ರಹ್ಮನ ಆಯಸ್ಸು ಮತ್ತು ಕಾರಣೋದಕಶಾಹಿ ವಿಷ್ಣುವಿನ ಒಂದು ಉಸಿರು ಎರಡು ಒಂದೇ ರೀತಿ. ಹಾಗಾದ್ರೆ ನಮ್ಮ ಸ್ಥಾನ ಏನು ಈ ಒಂದು ಸೃಷ್ಟಿಯಲ್ಲಿ, ಮತ್ತು ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೊರಟಿರುವಂತಹ ನಮ್ಮ ಯೋಗ್ಯತೆ ಏನು, ಇದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಸರಿ, ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಹೋಗುವಂತಹದ್ದು ಎಷ್ಟು ಕಷ್ಟ ಅಂತ ಹೇಳಿ ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ನಮ್ಮ ಪ್ರಯತ್ನವನ್ನು ನಾವು ಮುಂದುವರಿಸೋಣ. ಈಗ 11ನೇ ಶ್ಲೋಕದಲ್ಲಿ ಹೇಳ್ತಾರೆ, ಸೂರ್ಯನು ಯಾವ ರೀತಿಯಾಗಿ ಎಲ್ಲ ಒಂದು ಶಕ್ತಿಗಳ ಮೂಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಬ್ರಹ್ಮದೇವನು ಒಂದು ಉದಾಹರಣೆಯನ್ನ ಕೊಟ್ಟು ಹೇಳುವಂತಹದ್ದು, ಸೂರ್ಯನು ತನ್ನ ಪ್ರಕಾಶವನ್ನು ಹೊಮ್ಮಿಸಿದ ನಂತರವೇ ಚಂದ್ರ, ಗಗನಮಂಡಲ, ಪ್ರಭಾವಿಗ್ರಹಗಳು, ಮಿನುಗುವ ನಕ್ಷತ್ರಗಳು ತಮ್ಮ ಪ್ರಕಾಶವನ್ನು ಸೂಸುತ್ತವೆ. ಅದೇ ರೀತಿ ಭಗವಂತನು ಬ್ರಹ್ಮಜ್ಯೋತಿ ಎಂಬ ತನ್ನ ದೇಹ ಪ್ರಭೆಯಿಂದ ಸೃಷ್ಟಿ ಮಾಡಿದ ನಂತರ ನಾನು ಸೃಷ್ಟಿ ಕಾರ್ಯವನ್ನು ಮಾಡುತ್ತೇನೆ. ಅಂದ್ರೆ ಈ ಬ್ರಹ್ಮಜ್ಯೋತಿಯಿಂದಲೇ ಸೂರ್ಯನಿಗೆ ಶಕ್ತಿ ಬರ್ತಾ ಇರುವಂತದ್ದು. ನಮಗೆ ವಿಜ್ಞಾನದಲ್ಲಿ ಇದಕ್ಕೆ ಉತ್ತರ ಇಲ್ಲ, ಯಾಕಂದ್ರೆ ಅಲ್ಲಿವರೆಗೆ ನಮ್ಮ ವಿಜ್ಞಾನ ಬೆಳೆದಿಲ್ಲ. ಅದರ ಅರ್ಥ ಅಲ್ಲಿ ವಿಷಯ ಇಲ್ಲ ಅಂತ ಅಲ್ಲ.
ನಾವು ಈಗ ಒಂದು ಅದೇ ಆಗ್ಲೇ ಹೇಳಿದ ಹಾಗೆ ಒಂದು 100 ಮಾಳಿಗೆ ಮೇಲಿನ ಬಿಲ್ಡಿಂಗ್ ಇಂದ ಕೆಳಗೆ ನೋಡಿದ್ರೆ ನಮಗೆ ಮನುಷ್ಯರು ಕಾಣುವುದಿಲ್ಲ. ಅದರ ಅರ್ಥ ಅಲ್ಲಿ ಮನುಷ್ಯರು ಇಲ್ಲ ಅಂತಲ್ಲ, ಅಲ್ಲಿ ಇದ್ದಾರೆ, ಆದ್ರೆ ಅವರನ್ನು ನೋಡುವಂತ ಶಕ್ತಿ ನಮಗಿಲ್ಲ. ಅದೇ ರೀತಿ ಇಲ್ಲಿ ಹೇಳ್ತಾ ಇರುವಂತದ್ದು ಬ್ರಹ್ಮಜ್ಯೋತಿಯೇ ಇದಕ್ಕೆಲ್ಲ ಮೂಲ. ಹಾಗಾದ್ರೆ ಬ್ರಹ್ಮಜ್ಯೋತಿಗೆ ಯಾರು ಮೂಲ? ಭಗವಂತನೇ ಮೂಲ. ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ಬ್ರಹ್ಮಜ್ಯೋತಿಗೆ ನಾನೇ ಮೂಲ ಅಂತ ಹೇಳಿ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಯಸ್ಯ ಪ್ರಭಾ ಪ್ರಭವತೋ ಜಗದಂಡ ಕೋಟಿ ಕೋಟಿಶ್ವಶೇಷ ವಸುಧಾದಿ ವಿಭೂತಿ ಭಿನ್ನಂ ತದ್ಬ್ರಹ್ಮ ನಿಷ್ಕಲಮನಂತಮಶೇಷ ಭೂತಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಸ್ಯ ಪ್ರಭಾ ಪ್ರಭವತೋ, ಯಾರ ಪ್ರಭೆಯಿಂದ ಪ್ರಭೆಯಾಗ್ತದೋ ಆ ಸೂರ್ಯದೇವನಿಗೆ, ಜಗದಂಡ ಕೋಟಿ, ಈ ಜಗತ್ತು ಅಂಡ ಅಂದ್ರೆ ಬ್ರಹ್ಮಾಂಡ, ಜಗದಂಡ ಬ್ರಹ್ಮಾಂಡ ಎಲ್ಲ ಒಂದೇ. ಈ ಕೋಟಿಗಟ್ಟಲೆ ಇರುವಂತಹ ಬ್ರಹ್ಮಾಂಡಗಳು ಯಾರಿಂದ ಬೆಳಕನ್ನ ಪಡೆಯುತ್ತದೋ ಅಂತಹ ಗೋವಿಂದ ಮಾದಿಪುರುಷಂ ತಮಹಂ ಭಜಾಮಿ, ಗೋವಿಂದನಿಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ. ಇಂತಹ ಭಗವಂತನಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾ ಬ್ರಹ್ಮದೇವರು ತಮ್ಮ ಮಾತುಗಳನ್ನು ಮುಂದುವರಿಸ್ತಾರೆ. ಇಲ್ಲಿ ನಾವು ನೋಡ್ಬೇಕಾಗಿರುವ ಒಂದು ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ನಾವು ಇಲ್ಲಿ ಜ್ಞಾನವನ್ನ ಪಡೆಯುವುದಕ್ಕಿಂತ ಮೊದಲು ನಾವು ಅಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕು. ನಮ್ಮ ಅಜ್ಞಾನ ಎಷ್ಟೊಂದು ಗಾಢವಾಗಿದೆ ಅಂತ ಹೇಳಿ. ನಮಗೆ ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ತಿಳಿದಿಲ್ಲ ಅಂತ ಹೇಳಿದ್ರೆ ಅದನ್ನು ತಿಳಿದುಕೊಳ್ಳಬಹುದು. ಆದ್ರೆ ತಿಳಿದಿಲ್ಲ ಅನ್ನೋದು ಕೂಡ ತಿಳಿದಿಲ್ಲದಿದ್ರೆ ಅದನ್ನು ತಿಳಿದುಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಈಗ ಯಾವುದೋ ಒಂದು ವಿಚಾರ, ಈಗ ನಮ್ಮಲ್ಲಿ ಯಾರೋ ಒಬ್ರು ಕಾಣೆಯಾಗಿದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಕಾಣೆಯಾಗಿದ್ದಾರೆ ಅಂತ ನಮಗೆ ಗೊತ್ತಾದ್ರೆ ಅವರನ್ನ ಹುಡುಕಬಹುದು. ಆದ್ರೆ ಅವ್ರು ಕಾಣೆಯಾದ ಮೇಲೆ ಅವರ ರೀತಿಯಾಗಿ ಇನ್ನೊಬ್ರು ಬಂದು ಅಲ್ಲಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕಾಣೆಯಾಗಿದ್ದಾರೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಎಲ್ಲವೂ ಸರಿಯಾಗಿದೆ ಅಂತಲೇ ಅಳ್ದುಕೊಳ್ತೇವೆ. ನಮಗೆ ಅಜ್ಞಾನ ಇದೆ, ಅದರ ಜೊತೆಗೆ ಆ ಅಜ್ಞಾನದ ಅಜ್ಞಾನವೂ ಇದೆ. ನಮಗೆ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲದೆ ಇರುವುದರಿಂದ ನಮಗೆ ಸತ್ಯ ಏನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನ ಮಾಡುವುದಿಲ್ಲ. ಹಾಗಾಗಿ ನಾವೀಗ ಮೊದಲನೇ ಹೆಜ್ಜೆಯಲ್ಲಿ ಏನು ಮಾಡ್ತೇವೆ? ಭಗವಂತನ ಸೃಷ್ಟಿಯನ್ನ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗುವಂಥದ್ದಲ್ಲ. ನಾವೇನು ಅರ್ಥ ಮಾಡಿಕೊಳ್ಬೇಕು? ಭಗವಂತನ ಸೃಷ್ಟಿಯನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಭಗವಂತನ ಅನುಗ್ರಹ ಆದ್ರೆ ಭಗವಂತನ ವಿಚಾರವಾಗಿ ಕಿಂಚಿತ್ ಜ್ಞಾನವು ನಮಗೆ ದೊರಕಬಹುದು. ಇದು ನಮ್ಮ ಪ್ರಯತ್ನ. ಹಾಗಾಗಿ ಮೊದಲು ನಾನು ಎಷ್ಟು ಸಣ್ಣವನು ಈ ಪ್ರಪಂಚದಲ್ಲಿ, ಈ ಒಂದು ಸೃಷ್ಟಿಯಲ್ಲಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಯಶಸ್ವಿ ಆದ್ರೆ ನಮ್ಮ ಈ ಒಂದು ಪ್ರಯತ್ನಕ್ಕೆ ಒಂದು ಫಲ ಸಿಕ್ಕಿದ ಹಾಗೆ ಆಗುತ್ತದೆ. ಆ ಭಗವಂತನ ಎಲ್ಲಾ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಭಗವಂತನ ಶಕ್ತಿಯ ಕುರಿತಾದಂತಹ ಅಜ್ಞಾನ ಮತ್ತು ಆ ಅಜ್ಞಾನದ ಕುರಿತಾದಂತಹ ಅಜ್ಞಾನ. ಮಾಯಾಶಕ್ತಿಯೇ ಇದಕ್ಕೆಲ್ಲವಕ್ಕೂ ಕೂಡ ಕಾರಣವಾಗಿರುವಂತಹದ್ದು. ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಭಗವಂತನ ಮಾಯಾಶಕ್ತಿಗೆ ತನ್ನ ಸ್ಥಾನದ ಅರಿವು ಇದ್ದು ಲಜ್ಜಿತಳಾಗಿರುವುದರಿಂದ ಅವಳು ಆದ್ಯತೆ ಪಡೆಯಲಾರಳು. ಅವಳಿಗೆ ಆದರೆ ಅವಳಿಂದ ದಿಗ್ಭ್ರಾಂತರಾದ ಜನ ಅದು ನಾನು, ಅದು ನನ್ನದು ಎಂಬ ವಿಚಾರದಲ್ಲಿ ಮಗ್ನರಾಗಿ ಯಾವಾಗಲೂ ಅರ್ಥಹೀನ ಮಾತುಗಳನ್ನು ಆಡುತ್ತಾರೆ. ಈ ಮಾಯೆಯಿಂದಲೇ ಇದೆಲ್ಲವೂ ಕೂಡ ನಡೀತಾ ಇರುವಂತಹದ್ದು. ಈ ಮಾಯೆ ನಮ್ಮನ್ನ ಯಾವ ರೀತಿಯಾಗಿ ಕಟ್ಟಿ ಹಾಕ್ತದೆ ಅಂತ ಹೇಳಿದ್ರೆ, ಈ ಪ್ರಪಂಚದಲ್ಲಿ ನಾನು ಶಾಶ್ವತವಾಗಿ ಬದುಕ್ತೇನೆ, ಇನ್ನು ಇಲ್ಲಿಂದ ಹೋಗ್ಲಿಕ್ಕೆ ಇಲ್ಲ, ಎಲ್ಲವೂ ನನ್ನದೇ ಅನ್ನುವಂತಹ ಒಂದು ಅಜ್ಞಾನದಲ್ಲಿ ನಾವು ಬೀಳ್ತೇವೆ. ಇದು ನನ್ನದು, ಇದು ನಾನು ಮಾಡಿದ್ದು, ಇದು ಎಲ್ಲವೂ ನನ್ನದೇ ಅನ್ನುವಂತಹ ಅರ್ಥಹೀನವಾದಂತಹ ಮಾತುಗಳಲ್ಲಿ ನಾವು ಸಮಯವನ್ನ ವ್ಯರ್ಥವಾಗಿ ಕಳೆಯುತ್ತೇವೆ. ಈಗ ಪ್ರಶ್ನೆ, ಮೊದಲ ವಿಚಾರಕ್ಕೆ ಬರೋಣ. ನಾರದ ಮುನಿಗಳು ಕೇಳಿದಂತಹ ಮೊದಲನೇ ಪ್ರಶ್ನೆ, ಯದ್ರೂಪಂ, ಈ ಅಭಿವ್ಯಕ್ತಿಯ ಲಕ್ಷಣಗಳು ಯಾವುದು? ಅದಕ್ಕೆ 14ನೇ ಶ್ಲೋಕದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. 14ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ಚಾನ್ಯೋ ಅರ್ಥೋಸ್ತಿ ತತ್ವತಃ. ಪಂಚಮಹಾಭೂತಗಳು ಸನಾತನ ಕಾಲದಿಂದ ಏರ್ಪಟ್ಟ ಅವುಗಳ ಪರಸ್ಪರ ಕ್ರಿಯೆ ಮತ್ತು ವ್ಯಕ್ತಿಗಳ ಜೀವಿಗಳ ಅಂತರ್ಬೋಧೆ ಅಥವಾ ಸ್ವಭಾವ, ಇವೆಲ್ಲವೂ ದೇವೋತ್ತಮ ಪರಮಪುರುಷ ವಾಸುದೇವನ ಪ್ರತ್ಯೇಕಿತ ಮುಖ್ಯ ಭಾಗಗಳು. ಅವುಗಳಿಗೆ ಬೇರಾವ ಮೌಲ್ಯವೂ ಇಲ್ಲ. ಪಂಚಮಹಾಭೂತ ಯಾವುದು ಅಂತ ಹೇಳಿದ್ರೆ, ಭೂಮಿರ್ ಆಪೋ ಅನಲೋ ವಾಯು ಖಂ ಮನಃ. ಇದು ಭಗವದ್ಗೀತೆಯ 7ನೇ ಅಧ್ಯಾಯದ 4ನೇ ಶ್ಲೋಕ, 4 ಮತ್ತು 5ನೇ ಶ್ಲೋಕದಲ್ಲಿ ಹೇಳುವಂತಹ ಮಾತು. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಇದು ಸ್ಥೂಲವಾದಂತಹ ಪ್ರಕೃತಿ. ನಂತರ ಸೂಕ್ಷ್ಮವಾಗಿರುವಂತದ್ದು ಮನ, ಬುದ್ಧಿ, ಅಹಂಕಾರ. ಇದನ್ನ
ಭಗವಂತನ ಸೃಷ್ಟಿ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಪಂಚಮಹಾಭೂತ ಅಂತ ಹೇಳಿದ್ರೆ 5 ವಿಚಾರ ವಸ್ತುಗಳು: ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಅವುಗಳಿಗೆ ಕ್ರಿಯೆ, ಪ್ರತಿಕ್ರಿಯೆ ಮತ್ತೆ ಕಾಲ ಇತ್ಯಾದಿಗಳ ಒಂದು ಪ್ರಭಾವವು ಉಂಟಾಗ್ತದೆ. ಇದನ್ನ ಇನ್ನು ಮುಂದೆ ನಾವು ವಿವರವಾಗಿ ತಿಳಿಸ್ತೇವೆ. ಈಗ ಅದರ ಒಂದು ಅಭಿವ್ಯಕ್ತಿಯನ್ನ ಮಾತ್ರ ತಿಳಿಸ್ತಾ ಇದ್ದಾರೆ. ಮುಂದಕ್ಕೆ ನಾರದ ಮುನಿ ಬ್ರಹ್ಮದೇವರು ಹೇಳ್ತಾರೆ: ನಾರಾಯಣ ಪರ ವೇದ ದೇವ ನಾರಾಯಣಾಂಗಜ, ನಾರಾಯಣ ಪರ ಲೋಕ ನಾರಾಯಣ ಪರಾಮಖ, ನಾರಾಯಣ ಪರೋ ಯೋಗೋ ನಾರಾಯಣ ಪರಂ ತಪಃ, ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ಅನುವಾದ: ವೇದ ಸಾಹಿತ್ಯವು ಪರಮಪ್ರಭು ಭಗವಂತನಿಂದ ವಿರಚಿತವಾಗಿದ್ದು ಅವನಿಗಾಗಿಯೇ ಇದೆ. ದೇವತೆಗಳು ಕೂಡ ಭಗವಂತನ ಶರೀರದ ಭಾಗಗಳಾಗಿ ಅವನಿಗೆ ಸೇವೆ ಸಲ್ಲಿಸಲು ಇದ್ದಾರೆ. ವಿವಿಧ ಗ್ರಹಗಳು ಭಗವಂತನ ಸಲುವಾಗಿಯೇ ಇವೆ. ಅವನನ್ನು ತೃಪ್ತಿಗೊಳಿಸಲೆಂದೇ ನಾನಾ ಯಜ್ಞಗಳನ್ನು ಆಚರಿಸಲಾಗುತ್ತದೆ. ವಿವಿಧ ಬಗೆಯ ಎಲ್ಲಾ ಧಾನ್ಯಗಳು ಅಥವಾ ಯೋಗ ಸಾಧನಗಳು ಧ್ಯಾನಗಳು ವಿವಿಧ ಬಗೆಯ ಎಲ್ಲಾ ಧ್ಯಾನಗಳು ಅಥವಾ ಯೋಗ ಸಾಧನಗಳು ನಾರಾಯಣನ ಸಾಕ್ಷಾತ್ಕಾರದ ಮಾರ್ಗಗಳು. ಎಲ್ಲ ತಪಸ್ಸು ವ್ರತಗಳು ನಾರಾಯಣ ಸಾಧನೆಯ ಗುರಿ ಹೊಂದಿವೆ. ದಿವ್ಯಜ್ಞಾನ ಸಂಸ್ಕೃತಿಯ ಉದ್ದೇಶವು ನಾರಾಯಣನ ದರ್ಶನ ಪಡೆಯುವುದೇ ಆಗಿದೆ ಮತ್ತು ಅಂತಿಮವಾಗಿ ಮೋಕ್ಷ ಪಡೆಯುವುದು ಎಂದರೆ ನಾರಾಯಣನ ಧಾಮವನ್ನು ಪ್ರವೇಶಿಸುವುದೇ ಆಗಿದೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದಾರೆ? ನಾವಿಲ್ಲಿ ತಿಳ್ಕೊಂಡಿದ್ದನ್ನೆಲ್ಲ ಏನೋ ಒಂದು ದೊಡ್ಡ ವಿದ್ವಾಂಸರಾಗ್ಲಿಕ್ಕೆ ಹೊರಟಿಲ್ಲ. ನಾವಿಲ್ಲಿ ಇದನ್ನು ತಿಳ್ಕೊಳ್ತಾ ಇರುವಂತದ್ದು ನಾರಾಯಣನ ಭಗವಂತನ ಭಕ್ತರಾಗ್ಲಿಕ್ಕೋಸ್ಕರ. ಇದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಭಗವಂತನ ಭಕ್ತಿಯನ್ನ ಸಾಧಿಸ್ಲಿಕ್ಕೋಸ್ಕರ ನಾವು ಇದನ್ನೆಲ್ಲ ಅರ್ಥ ಮಾಡಿಕೊಳ್ತಾ ಇದ್ದೇವೆ ವಿನಃ ಯಾವುದು ದೊಡ್ಡ ಸಂಶೋಧನೆಯನ್ನ ಮಾಡಿ ವಿಜ್ಞಾನಿ ಅಂತ ಹೇಳಿ ಅನ್ನಿಸಿಕೊಳ್ಳಿಕ್ಕೋಸ್ಕರ ಮಾಡ್ತಾ ಇಲ್ಲ. ಅಹಂಕಾರವನ್ನ ತುಂಬಿಕೊಳ್ಳಿಕ್ಕೋಸ್ಕರ ಮಾಡ್ತಾ ಇಲ್ಲ. ತಾನು ತತ್ವ ವಿಚಾರಗಳನ್ನು ತಿಳಿದವನು ಅಂತ ಹೇಳಿ 4 ಜನರ ಮುಂದೆ ತೋರಿಸಿಕೊಳ್ಳುವಂತಹ ಆಸೆಯೂ ಕೂಡ ನಮಗೆ ಇಲ್ಲ. ಭಗವಂತನ ದಾಸನಾಗ್ಲಿಕ್ಕೆ ಅರ್ಹತೆಯನ್ನ ಪಡೆಯುವಂತಹ ಪ್ರಯತ್ನವಾಗಿ ನಾನು ಭಗವಂತನ ಈ ಸೃಷ್ಟಿಯನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಭಗವಂತನ ಬಗ್ಗೆ ಕಿಂಚಿತ್ ಜ್ಞಾನ ಇರುವಂತಹ ದೇವಾನು ದೇವತೆಗಳು ಕೂಡ ಆ ಭಗವಂತನ ಸೇವಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ 12ರಿಂದ ಈ 15ನೇ ಶ್ಲೋಕದವರೆಗೆ ಹೇಗೆ ಕೃಷ್ಣನು ನಮ್ಮನ್ನ ಪಾಲಿಸ್ತಾನೆ, ಮತ್ತೆ ಜೀವತತ್ವ ಮತ್ತೆ ವಿಷ್ಣು ತತ್ವದ ಒಂದು ವ್ಯತ್ಯಾಸ ಏನು ಇತ್ಯಾದಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳ ಒಂದು ಪ್ರಭಾವ ಈ ಸೃಷ್ಟಿ ಕಾರ್ಯದಲ್ಲಿ ಹೇಗೆ ಇರ್ತದೆ, ಅದರ ಒಂದು ಮಹತ್ವ ಏನು ಅನ್ನುವುದನ್ನ 18ನೇ ಶ್ಲೋಕದಿಂದ ತಿಳಿಸ್ತಾ ಇದ್ದಾರೆ. ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಾಸ್ತ್ರಯಃ ಸ್ಥಿತಿ ಸರ್ಗ ನಿರೋಧೇಶು ಗೃಹೀತ ಮಾಯಯಾ ವಿಭೋ. ಪರಮಪ್ರಭು ಭಗವಂತನು ಸಕಲ ಐಹಿಕ ಗುಣಗಳಿಗೆ ಅತೀತನಾದ ಶುದ್ಧ ಚಿನ್ಮಯಿ ರೂಪಿ. ಆದರೂ ಐಹಿಕ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳ ಸಲುವಾಗಿ ತನ್ನ ಬಹಿರಂಗ ಶಕ್ತಿಯ ಮೂಲಕ ಪ್ರಕೃತಿ ಗುಣಗಳಾದ ಸತ್ವ, ರಜ ಮತ್ತು ತಮೋ ಗುಣಗಳನ್ನು ಗ್ರಹಿಸುತ್ತಾನೆ. ಭಗವಂತ 3 ಗುಣಗಳ ಮುಖಾಂತರವಾಗಿ ಈ ಸೃಷ್ಟಿ ಕಾರ್ಯದಲ್ಲಿ ಅಥವಾ ಈ ಸೃಷ್ಟಿಯು ನಡೆದು ಜೀವಿಗಳು ಕಾರ್ಯದಲ್ಲಿ ಮಗ್ನರಾಗುವಂತೆ ಮಾಡುವಂತಹದ್ದು. ಈ ಜೀವಿಗಳು ಯಾವ ರೀತಿಯಾಗಿ ಕಾರ್ಯಗಳನ್ನ ಮಾಡ್ತಾರೆ ಮತ್ತು ತ್ರಿಗುಣಗಳು ಹೇಗೆ ಜೀವಿಗಳನ್ನ ಬಂಧಿಸ್ತವೆ, ಇವುಗಳನ್ನು ನಾವು ಕಾಣ್ತೇವೆ. ಈಗ ನಾವು ಮುಂದಕ್ಕೆ ಅದನ್ನು ನೋಡೋಣ. ಭಗವಂತನು ಆಧ್ಯಾತ್ಮಿಕವಾದಂತಹ ಶರೀರವನ್ನ ಹೊಂದಿರುವವನು. ಅವನು ನಮ್ಮ ಭೌತಿಕವಾದಂತಹ ಕಣ್ಣುಗಳಿಗೆ ಕಾಣುವವನಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಹೇಳ್ತಾರೆ, ಬ್ರಹ್ಮದೇವ ಹುಟ್ಟಿದ ಮೇಲೆ ತನ್ನ ಮೂಲ ಯಾವುದು ಅಂತೇಳಿ ಹುಡುಕೊಂಡು ಆ ತಾವರೆಯ ಆ ಒಂದು ದಂಟು ಏನಿದೆ ಅದರಲ್ಲಿ ಹುಡುಕೊಂಡು ಕಳಕ್ಕೆ ಹೋಗ್ತಾರಂತೆ. ಎಷ್ಟೇ ಹೋದ್ರೂ ಕೂಡ, ಎಷ್ಟೇ ವರ್ಷಗಳು ಕೂಡ ಕಳಕ್ಕೆ ಹೋದ್ರೂ ಕೂಡ ಭಗವಂತನ ದರ್ಶನ ಆಗುವುದಿಲ್ಲ. ಯಾಕಂದ್ರೆ ಅವರು ತಪಸ್ಸನ್ನ ಮಾಡಲಿಲ್ಲ. ಭೌತಿಕವಾದಂತಹ ಪ್ರಯತ್ನದಿಂದ ಅವರು ಭಗವಂತನನ್ನ ಕಾಣಲಿಕ್ಕೆ ನೋಡ್ತಾರೆ, ಅದು ಸಾಧ್ಯ ಆಗುವುದಿಲ್ಲ. ನಂತರ ಭಗವಂತನ ಅನುಗ್ರಹದಿಂದಲೇ ಅವರು ತಪಸ್ಸನ್ನ ಮಾಡಲಿಕ್ಕೆ ಕುಳಿತು ಆ ತಪಸ್ಸಿನಲ್ಲಿ ಯಶಸ್ಸನ್ನ ಕಂಡಾಗ ಭಗವಂತ ತನ್ನ ಒಂದು ದರ್ಶನವನ್ನ ಬ್ರಹ್ಮದೇವರಿಗೆ ಕೊಡ್ತಾರೆ. ಹಾಗೆ ಆ ಬ್ರಹ್ಮದೇವರು ಭಗವಂತನನ್ನ ಕಂಡಾಗ ಎಲ್ಲಿ ಕಂಡ್ರು? ಆ ಭಗವಂತನ ಮೂಲ ಧಾಮದಲ್ಲಿ, ಗೋಲೋಕ ವೃಂದಾವನದಲ್ಲಿ ಭಗವಂತನ ದರ್ಶನ ಆ ಒಂದು ಬ್ರಹ್ಮದೇವರಿಗೆ ಆಗ್ತದೆ. ಆಗ ಬ್ರಹ್ಮದೇವರು ಕೇವಲ ಶ್ರೀಕೃಷ್ಣನನ್ನ ಕಾಣುವುದು ಮಾತ್ರ ಅಲ್ಲ, ಶ್ರೀಕೃಷ್ಣನ ಹಿಂದೆ ಯಾರಿದ್ದಾರೆ ಅಂದ್ರೆ, ನಾವೀಗ ಒಂದು ಫೋಟೋ ಅಂತ ಹೇಳಿದ್ರೆ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಕೂಡ ಇರ್ತದಲ್ವಾ, ಹಾಗೆ ಕೇವಲ ಶ್ರೀಕೃಷ್ಣನನ್ನು ಮಾತ್ರ ಅಲ್ಲ, ಅವನು ಇದ್ದಂತಹ ಆ ಧಾಮವನ್ನು ಕೂಡ ಕಾಣ್ತಾರೆ.
ಹಾಗಾಗಿ ಬ್ರಹ್ಮದೇವರು ಬ್ರಹ್ಮ ಸಂಹಿತೆಯನ್ನು ಪ್ರಾರಂಭ ಮಾಡುವಾಗ ಆ ಧಾಮದ ವರ್ಣನೆಯನ್ನು ಮೊದಲು ಮಾಡ್ತಾರೆ. ಚಿಂತಾಮಣಿ ಪ್ರಕರ ಸದ್ಮ ಸುಕಲ್ಪ ವೃಕ್ಷ ಲಕ್ಷಾವೃತೇಶು ಸುರಭೀರಭಿಪಾಲಯಂತಂ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಆಮೇಲೆ ಭಗವಂತನ ವರ್ಣನೆ ಮಾಡ್ತಾನೆ. ವೇಣುಂ ಕ್ವಣಂತಮ ರವಿಂದ ದಳಾಯತಾಕ್ಷಂ. ಹಾಗೆ ಆ ಬ್ರಹ್ಮದೇವನು ಭಗವಂತನ ದರ್ಶನವನ್ನ ಪಡೀಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಭೌತಿಕವಾದಂತಹ ಕಣ್ಣುಗಳಿಂದ ಭಗವಂತನನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮೂರನೆಯ ಪ್ರಶ್ನೆಯಲ್ಲಿ, ಈಗ ಎರಡನೇ ಮತ್ತು ಐದನೇ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನಾರಾಯಣನೇ ಎಲ್ಲವನ್ನು ಕೂಡ ಪಾಲನೆ ಮಾಡುವವನು ಅಂತ ಹೇಳಿ. ಮೂರನೆಯ ಪ್ರಶ್ನೆ ಯತಃ ಸೃಷ್ಟಂ, ಅಂದ್ರೆ ಈ ಸೃಷ್ಟಿ ಕಾರ್ಯ ಯಾವ ರೀತಿಯಾಗಿ ನಡೆಯುತ್ತದೆ. ಆ ಎರಡನೆಯ ಶ್ಲೋಕದಲ್ಲಿ ಕೇಳಿರುವಂತಹ ಎಲ್ಲಿಂದ ಸೃಷ್ಟಿಯಾಗಿದೆ, ಅಂದ್ರೆ ಈ ಸೃಷ್ಟಿಗೆ ಕಾರಣೀಭೂತವಾದಂತಹ ವಸ್ತುಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ ನಾರದ ಮುನಿಗಳು. ಅದಕ್ಕೆ ಉತ್ತರವನ್ನ ಇಲ್ಲಿ 21ರಿಂದ 35ನೇ ಶ್ಲೋಕದವರೆಗೆ ತಿಳಿಸಿಕೊಡ್ತಾ ಇದ್ದಾರೆ. ಸೃಷ್ಟಿಯಲ್ಲಿ ಎರಡು ರೀತಿ, ಒಂದು ಕಾರಣ ಸೃಷ್ಟಿ, ಇನ್ನೊಂದು ಕಾರ್ಯ ಸೃಷ್ಟಿ. ಕಾರಣ ಸೃಷ್ಟಿ ಅಂತ ಹೇಳಿದ್ರೆ ಸೃಷ್ಟಿಗೆ ಬೇಕಾದದ್ದನ್ನ ಸೃಷ್ಟಿ ಮಾಡುವುದು. ಕಾರ್ಯ ಸೃಷ್ಟಿ ಅಂತ ಹೇಳಿದ್ರೆ ನಿಜವಾದಂತಹ ಜೀವಿಗಳನ್ನು ಸೃಷ್ಟಿ ಮಾಡುವಂತ. ಈಗ ನೀವು ಅಡಿಗೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ತರಕಾರಿ ತರಬೇಕು, ಆಮೇಲೆ ಅಡಿಗೆ ಮಾಡಬೇಕು. ತರಕಾರಿಯನ್ನ ತರುವುದು, ಅಡಿಗೆಯನ್ನ ನೀವೇ ಮಾಡುವುದು. ಅಡಿಗೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ನೀವು ತರಬೇಕು. ಅದನ್ನ ನೀವು ಕೃಷಿ ಮಾಡುವುದಾದ್ರೆ ನೀವು ಮನೆಯಲ್ಲಿ ಬೆಳೆಯಬಹುದು, ಅಥವಾ ನೀವು ಇನ್ನೊಬ್ಬರಿಂದ ಪಡೀಬೇಕು. ಅದನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಕೃತಿಯಿಂದ ಸಿಗುವಂತಹದ್ದು. ಹಾಗೆ ಕಾರಣವನ್ನ ಸೃಷ್ಟಿ ಮಾಡಬೇಕು ಮೊದಲು, ಆಮೇಲೆ ಕಾರ್ಯದ ಸೃಷ್ಟಿ ಆಗಬೇಕು. ಕಾರಣ ಸೃಷ್ಟಿ ಹೇಗಾಯ್ತು? ಕಾರಣ ಸೃಷ್ಟಿ ಕಾರಣೋದಕಶಾಹಿ ವಿಷ್ಣು, ಕಾರಣೋದಕ ಆ ಒಂದು ನೀರಿನಲ್ಲಿ ಕಾರಣ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಕಾಸ್. ಉದಕ ಅಂತ ಹೇಳಿದ್ರೆ ನೀರು, ಅದರಲ್ಲಿ ಪವಡಿಸಿರುವವನೇ ಕಾರಣ ಉದಕ ಶಾಯಿ ವಿಷ್ಣು. ಶಾಯಿ ಅಂತ ಹೇಳಿದ್ರೆ ಪವಡಿಸಿರುವ, ಮಲಗಿರುವವನು ಅಂತ ಹೇಳಿ ಅರ್ಥ. ಅಂತಹ ಮಹಾವಿಷ್ಣುವಿನ ಶರೀರದ ರೋಮಕೂಪಗಳಿಂದ ನಾನಾ ಬ್ರಹ್ಮಾಂಡಗಳು ಬರ್ತವೆ. ನಾವು ಭಾಗವತದ ಚಿತ್ರದಲ್ಲಿ ಅದನ್ನು ಕಂಡಿದ್ದೇವೆ. ಈ ರೀತಿಯಾಗಿ ಬಂದಂತಹ ಬ್ರಹ್ಮಾಂಡಗಳು ರೋಮಕೂಪದಿಂದ, ಬ್ರಹ್ಮ ಸಂಹಿತೆಯಲ್ಲಿ ಆಗಲೇ ಹೇಳಿದ ಹಾಗೆ ರೋಮಕೂಪದಿಂದ ಬಂದಂತಹ ಬ್ರಹ್ಮಾಂಡದಲ್ಲಿ ಒಂದು ಪ್ರಧಾನ ಅಂತ ಹೇಳ್ತೇವೆ. ಪ್ರಧಾನ ಅಂತ ಹೇಳಿದ್ರೆ ಈ ಭೌತಿಕ ಸೃಷ್ಟಿಗೆ ಬೇಕಾದಂತಹ ಮೂಲ ದ್ರವ್ಯ ವಸ್ತು, ಮೂಲವಾದಂತಹ ವಸ್ತು. ಅದರ ಮೇಲೆ ಭಗವಂತನು ಆ ಒಂದು ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ. ದೃಷ್ಟಿಯನ್ನು ಹಾಯಿಸಿ ಅದರ ಮೇಲೆ ಕಾಲ ಕರ್ಮ ಮತ್ತೆ ಸ್ವಭಾವದ ಒಂದು ಪರಿಣಾಮ ಅದರ ಮೇಲೆ ಉಂಟಾಗುತ್ತದೆ. ಕಾಲ ಅಂದ್ರೆ ಭೌತಿಕವಾದಂತಹ ಕಾಲ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ವರ್ತಮಾನ, ಅಲ್ಲಿ ಭೂತ ಮತ್ತೆ ಭವಿಷ್ಯತ್ತುಗಳು ಇರುವುದಿಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಅದನ್ನ ಕೊನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ. ಈ ಕೊನೆಯದಾಗಿ ಈ ಕಾಲವು ಸ್ವಲ್ಪವೂ ಕೂಡ ಭಗವಂತನ ಧಾಮದಲ್ಲಿ ಚಲಿಸುವುದಿಲ್ಲ ಅಂತ ಹೇಳಿ ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಆ ಒಂದು ಈ ಭೌತಿಕವಾದಂತಹ ಕಾಲದ ಸೃಷ್ಟಿಯನ್ನ ಮಾಡಿ ಆ ಜೀವಿಗಳ ಹಿಂದಿನ ಒಂದು ಸ್ವಭಾವ ಏನಿದೆ, ಅವುಗಳು ಮಾಡಿರುವಂತಹ ಕರ್ಮಗಳಿಗೆ ಅನುಗುಣವಾಗಿ ಏನು ಸ್ವಭಾವ ಇದೆ, ಅವುಗಳನ್ನ ಸೇರಿಸಿಕೊಂಡು, ಕರ್ಮವನ್ನು ಕೂಡ ಸೇರಿಸಿಕೊಂಡು ಭಗವಂತನು ದೃಷ್ಟಿಯನ್ನ ಬೀರಿದಾಗ ಆ ಪ್ರಧಾನವು ಮಹತ್ತತ್ವವಾಗಿ ಬದಲಾವಣೆಯನ್ನು ಹೊಂದುತ್ತದೆ. ಮಹತ್ತತ್ವ ಅದೇ ಪ್ರಧಾನದ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ಬೋದು, ಅಥವಾ ಅಜಿಟೇಟೆಡ್ ಫಾರ್ಮ್ ಅಂತ ಹೇಳ್ತೇವೆ. ಅದರ ನಂತರ ಬರುವಂತದ್ದು ತ್ರಿಗುಣಗಳು ಈ ಮಹತ್ತತ್ವವನ್ನ ಸೇರಿದಾಗ ಅನೇಕ ವಸ್ತುಗಳ ಸೃಷ್ಟಿಯಾಗ್ತದೆ. ಯಾವುದೆಲ್ಲ ಸೃಷ್ಟಿಯಾಗ್ತದೆ? ಸತ್ವ, ರಜಸ್ಸು, ತಮಸ್ಸು, ಮೂರು ಗುಣಗಳಿವೆ. ಸತ್ವಗುಣದಿಂದ ಜ್ಞಾನದ ಸೃಷ್ಟಿ, ರಜೋಗುಣದಿಂದ ಕ್ರಿಯಾಶಕ್ತಿ, ತಮೋಗುಣದಿಂದ ದ್ರವ್ಯದ ಶಕ್ತಿಯ ಸೃಷ್ಟಿ ಆಗುತ್ತದೆ. ಈ ಜ್ಞಾನ ಶಕ್ತಿಯಿಂದ, ಈಗ ದ್ರವ್ಯ ಶಕ್ತಿಯಿಂದ ಪ್ರಾರಂಭ ಮಾಡುವ, ಅಂದ್ರೆ ತಮೋಗುಣದಿಂದ ಆದಂತಹ ಸೃಷ್ಟಿ, ತಮೋಗುಣ ಅಹಂಕಾರದಿಂದ ಬರುವಂತಹದ್ದು, ಅದರಿಂದ ಸೃಷ್ಟಿಯಾದದ್ದು ದ್ರವ್ಯ ಶಕ್ತಿ. ಆ ದ್ರವ್ಯ ಶಕ್ತಿ, ದ್ರವ್ಯ ಅಂತ ಹೇಳಿದ್ರೆ ವಸ್ತು, ಅದು ಪಂಚಮಹಾಭೂತಗಳು: ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಈ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶಗಳಿಗೆ 5 ತನ್ಮಾತ್ರೆಗಳಿವೆ, ಅಂದ್ರೆ ಅವುಗಳ ಸ್ವಭಾವ ಇದೆ. ಆಕಾಶದ ಸ್ವಭಾವ ಶಬ್ದ, ಆಮೇಲೆ ಗಾಳಿಯ ಸ್ವಭಾವ ಸ್ಪರ್ಶ, ಬೆಂಕಿಯ ಸ್ವಭಾವ ರೂಪ,
ನೀರಿನ ಸ್ವಭಾವ ರುಚಿ, ಮಣ್ಣಿನ ಸ್ವಭಾವ ಗಂಧ. ಇದು ಒಂದೊಂದಾಗಿ ಬರ್ತದೆ. ಇಲ್ಲಿ ನೀವು ಮುಂದಕ್ಕೆ ಓದ್ತಾ ಹೋದ್ರೆ ಎಲ್ಲವೂ ಕೂಡ ಗೊತ್ತಾಗ್ತದೆ. 19ನೇ ಶ್ಲೋಕದಿಂದ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. 3 ಐಹಿಕ ಗುಣಗಳು ಮುಂದೆ ವಸ್ತು, ಜ್ಞಾನ ಮತ್ತು ಕಾರ್ಯಚಟುವಟಿಕೆಗಳಿಂದಾಗಿ ಪರಿಣಮಿಸುತ್ತವೆ. ಶಾಶ್ವತವಾಗಿ ದಿವ್ಯನಾದ ಜೀವಿಯನ್ನು ಕಾರಣ ಮತ್ತು ಪರಿಣಾಮಗಳ ಸ್ಥಿತಿಗಳಿಗೆ ಒಳಪಡಿಸುತ್ತದೆ. ಹಾಗೆ 20ನೇ ಶ್ಲೋಕದಲ್ಲಿ ಭಗವಂತನು ಐಹಿಕ ಇಂದ್ರಿಯಗಳಿಗೆ ಗೋಚರಾತೀತನು. ಆಗಲೇ ನಾನು ಉದಾಹರಣೆ ಕೊಟ್ಟದ್ದು. ಹೇಗೆ ಬ್ರಹ್ಮದೇವನು ಎಷ್ಟೇ ಹುಡುಕಿದ್ರೂ ಭಗವಂತ ಕಾಣಿಸ್ಲಿಲ್ಲ. ಗರ್ಭೋದಕಶಾಹಿ ವಿಷ್ಣು ಅಲ್ಲೇ ಕೆಳಗೆ ಇದ್ದಾರೆ, ಆದ್ರೆ ಕಾಣುವುದಿಲ್ಲ. ಆದ್ರೆ ಅವರು ತಪಸ್ಸನ್ನ ಮಾಡಿದ ಮೇಲೆ ಭಗವಂತನ ಗೋಲೋಕಧಾಮದ ಒಂದು ದರ್ಶನವೇ ಅವರಿಗೆ ಉಂಟಾಗುತ್ತದೆ. ಕಾಲವನ್ನು ಸಕಲ ಜೀವಿಗಳ ವಿಧಿಯನ್ನು ಮತ್ತು ಯಾವ ಧ್ಯೇಯಕ್ಕಾಗಿ ಅವರು ಸೃಷ್ಟಿಗೊಂಡಿದ್ದಾರೋ ಅದಕ್ಕನುಗುಣವಾಗಿ ಅವರ ಸ್ವಭಾವಗಳನ್ನು ಸೃಷ್ಟಿಸುತ್ತಾನೆ. ಅವನು ಸ್ವತಂತ್ರವಾಗಿ ಅವರನ್ನು ಲೀನಗೊಳಿಸುತ್ತಾನೆ. ಕಾರಣೋದಕಶಾಹಿ ವಿಷ್ಣು ಮಹತ್ತತ್ವ ಅಥವಾ ಐಹಿಕ ಸೃಷ್ಟಿಯ ತತ್ವಗಳು ರೂಪ ತಾಳುವವು. ಅನಂತರ ಕಾಲವು ಪ್ರಕಟಗೊಳ್ಳುತ್ತದೆ. 22ನೇ ಶ್ಲೋಕದಲ್ಲಿದೆ, ಕಾಲವು ಪ್ರಕಟಗೊಳ್ಳುತ್ತದೆ. ಕಾಲಕ್ರಮೇಣ 3 ಗುಣಗಳು ಆವಿರ್ಭವಿಸುತ್ತವೆ. ಪ್ರಕೃತಿಯ 3 ಗುಣಗಳು ಸತ್ವ, ರಜಸ್ಸು ಮತ್ತೆ ತಮೋ ಗುಣಗಳು. ಸತ್ವಗುಣದಲ್ಲಿ ಆದಂತಹ ಮಾರ್ಪಾಡು, ಅದರಿಂದ ಉಂಟಾದದ್ದು ಜ್ಞಾನ. ರಜೋಗುಣದಲ್ಲಿ ಆದಂತಹ ಮಾರ್ಪಾಡಿನಿಂದ ಕ್ರಿಯಾಶಕ್ತಿ. ಆಮೇಲೆ ತಮೋಗುಣದಿಂದ ಆದಂತಹ ಮಾರ್ಪಾಡಿನಿಂದ ದ್ರವ್ಯ ಶಕ್ತಿಯ ಒಂದು ಸೃಷ್ಟಿ ಉಂಟಾಗ್ತದೆ. ಒಂದಕ್ಕೆ ನೀವು 25, 26ರಿಂದ 29ನೇ ಶ್ಲೋಕದವರೆಗೆ ಈ ಪಂಚಮಹಾಭೂತಗಳು ಮತ್ತು ಅವುಗಳ ತನ್ಮಾತ್ರೆಗಳ ಕುರಿತಾಗಿ ಬಹಳ ವಿವರವಾಗಿ ತಿಳಿಸ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಸ್ವಾರಸ್ಯಕರವಾದಂತಹ ವಿಚಾರ ಇದೆ. ಇದು ನಮಗೆ ಪ್ರತ್ಯಕ್ಷವಾಗಿಯೂ ಕೂಡ ಕಾಣುತ್ತದೆ. ಆಕಾಶದ ಮೂಲ ವಸ್ತು, ಆಕಾಶವು ರೂಪಾಂತರವಾದದಿಂದ ವಾಯು ಸ್ಪರ್ಶ ಗುಣದೊಂದಿಗೆ ಸೃಷ್ಟಿಯಾಯಿತು. ಅಂದ್ರೆ ಆಕಾಶದಲ್ಲಿ ಶಬ್ದ, ಬೇರೆ ಯಾವುದರಿಂದಲೂ ಆಕಾಶವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಶಬ್ದ ಅಂತ ಹೇಳಿದ್ರೆ ತರಂಗಗಳು. ಈ ಬಾಹ್ಯ ಆಕಾಶದಲ್ಲಿ ತರಂಗಗಳು ಮಾತ್ರ ಚಲಿಸ್ತವೆ. ಅದನ್ನು ನಾವು ಕಾಣ್ಲಿಕ್ಕೆ ಅಥವಾ ಆಘ್ರಾಣಿಸ್ಲಿಕ್ಕೆ, ರುಚಿಯನ್ನು ನೋಡ್ಲಿಕ್ಕೆ, ಸ್ಪರ್ಶಿಸ್ಲಿಕ್ಕೆ ಆಗುದಿಲ್ಲ. ನಂತರ ಬಂದಂತಹ ವಾಯುವಿನ ಗುಣ ಸ್ಪರ್ಶ. ಅಂದ್ರೆ ನಾವು ವಾಯುವನ್ನ, ಗಾಳಿ ನಮ್ಮ ಮೇಲೆ ಹಾದು ಹೋದಾಗ ನಮಗೆ ಗೊತ್ತಾಗ್ತದೆ, ನಮಗೆ ತಂಪಾಗ್ತದೆ ಅಥವಾ ಬಿಸಿ ಆಗಬಹುದು. ಆ ಸ್ಪರ್ಶ ಗುಣ ಇದೆ. ಆಕಾಶಕ್ಕೆ ಸ್ಪರ್ಶ ಗುಣ ಇಲ್ಲ. ಮತ್ತೆ ಹಿಂದಿನ ಗುಣ ಅಂದ್ರೆ ಆಕಾಶದ ಗುಣವು ಕೂಡ ಗಾಳಿಯಲ್ಲಿದೆ. ಆ ತರಂಗಗಳು ಗಾಳಿಯಲ್ಲಿಯೂ ಕೂಡ ಚಲಿಸ್ತವೆ. ನಂತರದ ಸೃಷ್ಟಿ ಬೆಂಕಿ. ಬೆಂಕಿಯ ಗುಣ ರೂಪ. ಗಾಳಿಗೆ ರೂಪ ಇಲ್ಲ, ಆಕಾಶಕ್ಕೆ ರೂಪ ಇಲ್ಲ. ಬೆಂಕಿಗೆ ರೂಪ ಇದೆ, ಅಂದ್ರೆ ಕಣ್ಣಿಗೆ ಕಾಣ್ತದೆ. ಆದ್ರೆ ಹಿಂದಿನ ಗುಣಗಳನ್ನು ಹೊಂದಿದೆ ಬೆಂಕಿ. ಬೆಂಕಿ ಉರಿಯುವಾಗ ಶಬ್ದ ಆಗ್ತದೆ, ಬೆಂಕಿಯನ್ನು ಮುಟ್ಟಿದ್ರೆ ಸುಡುತ್ತದೆ, ಮತ್ತೆ ಬೆಂಕಿ ನಮ್ಮ ಕಣ್ಣಿಗೆ ಕಾಣುತ್ತದೆ. 4ನೇ ಸೃಷ್ಟಿ ನೀರು. ನೀರಿನ ಗುಣ ರುಚಿ. ರುಚಿ ಹಿಂದೆ ಇರಲಿಲ್ಲ. ಬೆಂಕಿಗೆ ರುಚಿ ಇಲ್ಲ, ಗಾಳಿಗೆ ರುಚಿ ಇಲ್ಲ, ಆಕಾಶಕ್ಕೆ ರುಚಿ ಇಲ್ಲ. 4ನೇದಾದ ನೀರಿನಲ್ಲಿ ರುಚಿ ಬಂತು. ಆದ್ರೆ ನೀರಿಗೆ ಹಿಂದಿನ ಗುಣಗಳು ಇವೆ. ನೀರನ್ನು ನಾವು ಕಾಣಬಹುದು, ಸ್ಪರ್ಶಿಸಬಹುದು, ನೀರು ಹರಿಯುವಾಗ ಶಬ್ದವಾಗ್ತದೆ, ಕೇಳಬಹುದು. ಕೊನೆಗೆ ಬಂದದ್ದು ಮಣ್ಣು. ಮಣ್ಣಿನ ಗುಣ ಗಂಧ. ಗಂಧವನ್ನು ನಾವು ಆಘ್ರಾಣಿಸಬಹುದು, ಸ್ಮೆಲ್. ಹಿಂದೆ ಯಾವುದೂ ಇರಲಿಲ್ಲ. ನೀರಿಗೆ ಗಂಧ ಇಲ್ಲ. ನೀರು, ನಾವು ಕುಡಿಯುವ ನೀರಲ್ಲಿ ಏನಾದರೂ ವಾಸನೆ ಬಂದ್ರೆ ಅದನ್ನು ನಾವು ಕುಡಿಯುವುದಿಲ್ಲ. ನಾವು ಹಣ್ಣಿನ ಜ್ಯೂಸ್ ಮಾಡ್ಬೋದು, ಅದರಲ್ಲಿ ಒಳ್ಳೆಯ ಫ್ಲೇವರ್ ಇರ್ತದೆ. ಆದ್ರೆ ಶುದ್ಧವಾದಂತಹ ನೀರು ಏನಿದೆ ಅದು ಯಾವುದೇ ಒಂದು ವಾಸನೆ ಅದಕ್ಕೆ ಇರಬಾರದು. ಸುವಾಸನೆ ಆಗಲಿ ದುರ್ಗಂಧ ಯಾವುದೂ ಇರಬಾರದು. ಅದು ಪ್ಯೂರ್, ಶುದ್ಧ ನೀರಿನ ಒಂದು ಗುಣ. ಆದ್ರೆ ಗಂಧ, ಈ ಭೂಮಿಯಲ್ಲಿ ಬಂದಂತಹ ಮಣ್ಣಿನಲ್ಲಿ ಗಂಧ ಇದೆ. ಮಳೆ ಬಂದಾಗ ನಮಗೆ, ಮೊದಲ ಮಳೆ ಬೀಳುವಾಗ ನಮಗೆ ಕಾಣ್ತದೆ ಪುಣ್ಯೋ ಗಂಧ ಪೃಥ್ವಿಯಾಂಶ. ಹಾಗೆ ಭೂಮಿಯಿಂದ ಬರುವಂತಹ ತರಕಾರಿ, ಹಣ್ಣು, ಹೂವು ಇವುಗಳಿಗೆಲ್ಲ ಒಳ್ಳೆ ಸುವಾಸನೆಗಳು ಅಥವಾ ದುರ್ಗಂಧಗಳು ಕೂಡ, ಕೊಳೆತ ವಸ್ತುಗಳು ನಮಗೆ ವಾಸನೆಯನ್ನು ಕೊಡ್ತದೆ. ಆದ್ರೆ ಹಿಂದೆ ಇರಲಿಲ್ಲ. ನೀರು ಆಗ್ಲಿ, ಬೆಂಕಿಗೆ ಇರಲಿಲ್ಲ, ಗಾಳಿಗೆ ಇಲ್ಲ, ಆಕಾಶಕ್ಕಿಲ್ಲ. ಗಾಳಿಗೆ ಆ ವಾಸನೆ ಇಲ್ಲ. ಗಾಳಿ ಬೇರೆದ್ರಿಂದ ವಾಸನೆಯನ್ನು ತೆಗೆದುಕೊಂಡು ಸ್ವಲ್ಪ ಸಮಯ ತನ್ನಲ್ಲಿ ಇಟ್ಟುಕೊಂಡು ಮತ್ತೆ ಬಿಟ್ಟು ಬಿಡ್ತದೆ. ಆದ್ರೆ ನಿಜವಾಗಿ ಅದರ ಮೂಲ ಗುಣ ಗಂಧ ಅಲ್ಲ. ಹೀಗೆ ಇದನ್ನ ಪಂಚ ತನ್ಮಾತ್ರೆ ಅಂತ ಹೇಳ್ತೇವೆ. ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದು ತನ್ಮಾತ್ರೆಗಳು. ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಪಂಚಮಹಾಭೂತಗಳು. ಇವುಗಳನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮಲ್ಲಿ 5 ಇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇದಿಷ್ಟು ಅಧಿಭೂತ ಅಂತ ಹೇಳ್ತೇವೆ. ಇದು ದ್ರವ್ಯ ಶಕ್ತಿ. ಅಹಂಕಾರವು ತಮೋಗುಣದಿಂದ ಉಂಟಾದದ್ದು. ತಮೋಗುಣದ ವಿಕಾರದಿಂದಾಗಿ ಅಹಂಕಾರದಲ್ಲಿ ದ್ರವ್ಯ ಶಕ್ತಿಯ ಸೃಷ್ಟಿಯಾಯಿತು. ಅದು ಈ ವಿಚಾರಗಳನ್ನು ಹೊಂದಿದೆ.
ಅಧಿಭೂತ ಅಂತ ಹೇಳ್ತೇವೆ. ನಂತರ ಕ್ರಿಯಾಶಕ್ತಿ ಬಂದಿರುವಂಥದ್ದು ರಜೋಗುಣದ ಒಂದು ವಿಕಾರದಿಂದಾಗಿ. ಕ್ರಿಯಾಶಕ್ತಿಯಿಂದ ಬಂದಿರುವಂಥದ್ದು ನಮ್ಮ ಇಂದ್ರಿಯಗಳು, ಯಾವುದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಆಮೇಲೆ ಇನ್ನೂ 5 ಇಂದ್ರಿಯಗಳಿವೆ. ಒಟ್ಟು 11 ಇಂದ್ರಿಯ ಅಂತ ಹೇಳ್ತೇವೆ. ವಾಕ್, ಪಾಣಿ, ಪಾದ, ಗುದ, ಉಪಸ್ಥ ಅಂತ ಹೇಳಿ. ವಾಕ್ ಮಾತು, ಪಾಣಿ ಕೈಗಳು, ಅಂದ್ರೆ ಇದೆಲ್ಲ ಕ್ರಿಯೆ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಇರುವಂತಹ ಇಂದ್ರಿಯಗಳು. ಕಾಲುಗಳು, ಗುದ ಮತ್ತೆ ಉಪಸ್ಥ, ಜನನೇಂದ್ರಿಯ ಮತ್ತೆ ಗುದ. ಇವು 5 ಕರ್ಮೇಂದ್ರಿಯಗಳು. ಇದರ ಜೊತೆಗೆ ಇನ್ನೊಂದಿದೆ, ಅದು ಮನಸ್ಸನ್ನು ಸೇರಿಸಿ ಒಟ್ಟು 11 ಇಂದ್ರಿಯಗಳು. ಮತ್ತು ಈ ಇಂದ್ರಿಯಗಳಿಗೆ ಶಕ್ತಿಯನ್ನು ತುಂಬುವಂತಹ ಪ್ರಾಣ. ಇದಿಷ್ಟು ಅಧ್ಯಾತ್ಮ. ಇಲ್ಲಿ ಆತ್ಮ ಅಂತ ಹೇಳಿದ್ರೆ ಜೀವಾತ್ಮ ಅಂತ ಅರ್ಥ. ಆದ್ರೆ ಇಲ್ಲಿ ಒಂದು ವ್ಯಕ್ತಿ ತನ್ನತನವನ್ನ ಕಂಡುಕೊಳ್ಳಿಕ್ಕೆ, ಅಂದ್ರೆ ನಮಗೆ ನಮ್ಮ ಇರುವಿಕೆ ಹೇಗೆ ಗೊತ್ತಾಗುವುದು. ನನಗೆ ಕಣ್ಣು ಕಾಣ್ತದೆ, ಕಿವಿ ಕೇಳ್ತದೆ, ಈ ಬಾಹ್ಯ ಪ್ರಪಂಚದ ಜೊತೆಗೆ ನಾನು ಸಂವಹನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನನಗೆ ಜೀವ ಇದೆ ಅಂತ ಅರ್ಥ. ಆ ಜೀವನವನ್ನು ನಮಗೆ ಕಟ್ಟಿಕೊಡುವಂತಹದ್ದು, ಅದನ್ನ ಆಧ್ಯಾತ್ಮ ಅಂತ ಹೇಳ್ತೇವೆ. ಹಿಂದೆ ಇದ್ದದ್ದು ಅಧಿಭೂತ, ಈಗ ಆಧ್ಯಾತ್ಮ. ನಂತರ ಮುಂದಕ್ಕೆ ಸತ್ವಗುಣದಿಂದ ಸೃಷ್ಟಿಯಾದಂತಹ ಜ್ಞಾನಶಕ್ತಿಯಿಂದ ಬಂದದ್ದು ಅಭಿಮಾನಿ ದೇವತೆಗಳು. ಅಭಿಮಾನಿ ದೇವತೆಗಳು ಯಾರೆಲ್ಲ? ಈ ಯಾವುದೆಲ್ಲ ಇಂದ್ರಿಯಗಳಿವೆ, 10 ಇಂದ್ರಿಯಗಳು, ಇವುಗಳಿಗೆ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಈ ದೇವತೆಗಳನ್ನ ಅಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ಅದರ ಒಂದು ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಕಿವಿಗಳಿಗೆ ಯಾರು ದೇವತೆಗಳು? ದಿಗ್ದೇವತೆಗಳು. ಹಾಗೆ ಕಣ್ಣುಗಳಿಗೆ ಸೂರ್ಯನೇ ಅಭಿಮಾನಿ ದೇವತೆ, ಚರ್ಮಕ್ಕೆ ವಾಯುದೇವ. ಹಾಗೆ ಮೂಗಿನಲ್ಲಿ 2 ಹೊಳ್ಳೆಗಳಿವೆ, ಹಾಗಾಗಿ ಅಶ್ವಿನಿ ಕುಮಾರರು ಇಬ್ಬರು. ಹಾಗೆ ನಾಲಗೆಗೆ ವರುಣ ಅಭಿಮಾನಿ ದೇವತೆ, ಕೈಗಳಿಗೆ ಇಂದ್ರ, ಕಾಲುಗಳಿಗೆ ಉಪೇಂದ್ರ, ಮಾತಿಗೆ ಅಗ್ನಿ, ಆಮೇಲೆ ಗುದ ಮಿತ್ರ, ಹಾಗೆ ಜನನೇಂದ್ರಿಯಕ್ಕೆ ಪ್ರಜಾಪತಿ. ಇವರು ಅಭಿಮಾನಿ ದೇವತೆಗಳಾಗಿದ್ದಾರೆ. ಇವರೆಲ್ಲ ಸೃಷ್ಟಿಯಾಗಿದೆ. ಇದು ಅಧಿದೈವ ಸೃಷ್ಟಿ ಅಂತ ಹೇಳ್ತೇವೆ. ಹೀಗೆ ಆಧ್ಯಾತ್ಮ, ಅಧಿಭೂತ, ಅಧಿದೈವ ಅಂತ ಹೇಳ್ತೇವೆ. ಈ ಇಷ್ಟು ವಸ್ತುಗಳನ್ನ, ಇಷ್ಟು ವಿಷಯಗಳನ್ನ ನಿಯಂತ್ರಣ ಮಾಡುವುದು ಯಾರು? ಕಾಲೋಸ್ಮಿ ಲೋಕಕ್ಷಯಕೃತ್. ಆ ಭಗವಂತನದೇ ಒಂದು ರೂಪವಾದಂತಹ ಕಾಲವು ಇದು ಎಲ್ಲವನ್ನು ಕೂಡ ನಡೆಸಿಕೊಂಡು ಹೋಗುವಂತಹದ್ದು. ಇದರ ಇನ್ನಷ್ಟು ವಿವರವನ್ನ ನಾವು 3ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿ ತಿಳ್ಕೊಳ್ತೇವೆ. ಇದು 2ನೇ ಸ್ಕಂದದ 5ನೇ ಅಧ್ಯಾಯ. 3ನೇ ಸ್ಕಂದದ 5ನೇ ಅಧ್ಯಾಯದಲ್ಲಿಯೂ ಕೂಡ ಇದೇ ವಿಚಾರವು ಮತ್ತೆ ಬರ್ತದೆ. ಅಲ್ಲಿ ಮತ್ತಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತೇವೆ. ಹೀಗೆ ಬೇರೆ ಬೇರೆ ದೇವತೆಗಳ ವಿಚಾರವನ್ನು ನೋಡಿದ್ದೀವಿ. ಆಮೇಲೆ ನಮ್ಮ ಇಂದ್ರಿಯಗಳು, ತನ್ಮಾತ್ರೆಗಳು, ಪಂಚಮಹಾಭೂತಗಳು ಇತ್ಯಾದಿಗಳೆಲ್ಲ ಸೇರಿ ಒಟ್ಟಿಗೆ ಇದು ಕಾರಣ ಸೃಷ್ಟಿ ಅಂತ ಹೇಳ್ತೇವೆ. ಅಂದ್ರೆ ಈಗ ತರಕಾರಿ ತಂದಾಯ್ತು, ಇನ್ನು ಅಡಿಗೆ ಮಾಡಬೇಕು, ಅದು ಕಾರ್ಯ ಸೃಷ್ಟಿ. ಅದನ್ನ 32ನೇ ಶ್ಲೋಕದಲ್ಲಿ ನಾವು ಕಾಣಬಹುದು. ಈ ಸೃಷ್ಟಿಗೊಂಡ ಭಾಗಗಳು ಅಂದರೆ ಮೂಲ ಧಾತುಗಳು, ಇಂದ್ರಿಯಗಳು, ಮನಸ್ಸು ಮತ್ತು ಪ್ರಕೃತಿ ಗುಣಗಳು ಒಟ್ಟುಗೂಡದೆ ದೇಹವು ರೂಪ ತಾಳದು. ಶರೀರವು ಸಿದ್ಧವಾಗಿರಬಹುದು, ಆದ್ರೆ ಆತ್ಮ ಬೇಕಲ್ಲ. ಈಗ ಬ್ರಹ್ಮಾಂಡದ ಸೃಷ್ಟಿ ಅಷ್ಟೇ ಆಗಿರೋದು, ಬ್ರಹ್ಮದೇವ ಇನ್ನೂ ಅದರಲ್ಲಿ ಬಂದಿಲ್ಲ. ಆಗ ಭಗವಂತನು ಗರ್ಭೋದಕಶಾಹಿ ವಿಷ್ಣುವಾಗಿ ಆ ಒಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾನೆ. ದೇವೋತ್ತಮ ಪರಮಪುರುಷನ ಶಕ್ತಿಯಿಂದ ಇವೆಲ್ಲವೂ ಒಟ್ಟಾಗಿ ಜೋಡಣೆಗೊಂಡು ಈ ಬ್ರಹ್ಮಾಂಡವು ಸೃಷ್ಟಿಯ ಪ್ರಾಥಮಿಕ ಮತ್ತು ಅನುಷಂಗಿಕವಾದ ಉಭಯ ಕಾರಣಗಳನ್ನು ಅಂಗೀಕರಿಸಿ ಖಚಿತವಾಗಿ ಅಸ್ತಿತ್ವಕ್ಕೆ ಬಂದಿತು. ಹೀಗೆ ಎಲ್ಲಾ ಬ್ರಹ್ಮಾಂಡಗಳು ಸಹಸ್ರಾರು ಕಲ್ಪಗಳ ಕಾಲ ಜಲಧಿಯಲ್ಲಿ ಅಂದ್ರೆ ಕಾರಣ ಸಾಗರದಲ್ಲಿ ಮುಳುಗಿದ್ದವು. ಅಂಡ ಅದಕ್ಕೆ ಮೊಟ್ಟೆ ಹೊಡಿಲಿಕ್ಕೆ ಇಷ್ಟೇ ಸಮಯ ಅಂತ ಇರ್ತದೆ, ತಕ್ಷಣ ಹೊಡೆಯುವುದಿಲ್ಲ. ಹಾಗೆ ಆ ಒಂದು ಬ್ರಹ್ಮಾಂಡವು ಕೂಡ ಕಾರಣ ಜಲದಲ್ಲಿ ಒಂದಿಷ್ಟು ಕಲ್ಪಗಳು, ಬ್ರಹ್ಮನ ಆಯಸ್ಸು, ಬ್ರಹ್ಮನ ದಿನ, ಅಷ್ಟು ಸಮಯ ಅದು ಹಾಗೇ ಇರ್ತದೆ. ನಂತರ ಜೀವಿಗಳ ಒಡೆಯ ಭಗವಂತನು ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಪ್ರವೇಶಿಸಿ ಅವು ಪೂರ್ಣ ಸಚೇತನವಾಗುವಂತೆ ಮಾಡಿದನು. ಇದಿಷ್ಟು ಮಾಡಿದ ಮೇಲೆ, ಕಾರಣ ಸೃಷ್ಟಿ ಆದ ಮೇಲೆ ಗರ್ಭೋದಕಶಾಹಿ ವಿಷ್ಣು ಆ ಬ್ರಹ್ಮಾಂಡವನ್ನು ಪ್ರವೇಶಿಸಿ ಅಲ್ಲಿ ಬ್ರಹ್ಮನಿಗೆ ಜನ್ಮವನ್ನು ಕೊಟ್ಟು, ಬ್ರಹ್ಮನಿಗೆ ಜ್ಞಾನವನ್ನು ಕೊಟ್ಟು ಮತ್ತೆ 14 ಲೋಕಗಳ ಸೃಷ್ಟಿ ಆಗಬೇಕು. ಅಂದ್ರೆ ಈಗಾಗಲೇ ಆ ಒಂದು ಬ್ರಹ್ಮಾಂಡದೊಳಗೆ ಎಲ್ಲಾ ವಸ್ತುಗಳು ರೆಡಿ ಆಗಿದೆ. ಇನ್ನು ಸೃಷ್ಟಿ ಕಾರ್ಯ ಸೃಷ್ಟಿ ಪ್ರಾರಂಭ ಆಗಬೇಕು. 23 ಘಟಕಾಂಶಗಳು. ಯಾವುದೆಲ್ಲ 23 ಇಲ್ಲಿ ನಾವು ನೋಡುದಾದ್ರೆ,
ಪಂಚಮಹಾಭೂತ 5 ಆಯಿತು, ಪಂಚ ತನ್ಮಾತ್ರೆ 5, 11 ಇಂದ್ರಿಯಗಳು, ಒಟ್ಟು ಎಷ್ಟಾಯ್ತು? 21 ಆಯ್ತು. ಅಹಂಕಾರ ಮತ್ತೆ ಮಹತ್ತತ್ವ, ಒಟ್ಟು 23 ವಸ್ತುಗಳು. ಈ 23 ವಸ್ತುಗಳಿಗೆ ಮಾಯಾಶಕ್ತಿಯು ಅದನ್ನೆಲ್ಲವನ್ನು ಕೂಡ ಸಂಯೋಜನೆಗೊಳಿಸುವಂತಹದ್ದು 32ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಮೂಲಧಾತುಗಳು, ಇಂದ್ರಿಯಗಳು ಇವುಗಳೆಲ್ಲ ಪ್ರತ್ಯೇಕವಾಗಿದ್ದವು. ಆ ಮಾಯಾಶಕ್ತಿ ಬಂದು ಅದೆಲ್ಲವನ್ನು ಕೂಡ ಸಂಯೋಗಗೊಳಿಸುವಂತಹದ್ದು. 34-35ನೇ ಶ್ಲೋಕದಲ್ಲಿ ಹೇಗೆ ಗರ್ಭೋದಕಶಾಹಿ ವಿಷ್ಣು ಅದನ್ನು ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ಮಾಡಿದ ಮೇಲೆ ಬ್ರಹ್ಮದೇವರ ಉಗಮವಾಗುತ್ತದೆ. ಬ್ರಹ್ಮದೇವರಿಗೆ ಜ್ಞಾನವನ್ನ ನೀಡಿ ಈಗ ಬ್ರಹ್ಮದೇವರು ವಿಸರ್ಗ ಅಂದ್ರೆ 2ನೇ ಹಂತದ ಸೃಷ್ಟಿಯನ್ನ ಪ್ರಾರಂಭಿಸುವಂತದ್ದು, ಕಾರ್ಯಸೃಷ್ಟಿ ಅಂತ ಹೇಳ್ತೇವೆ. ಬ್ರಹ್ಮದೇವರು ವಿರಾಟ್ ರೂಪದ ಒಂದು ಸೃಷ್ಟಿಯನ್ನ ಮಾಡ್ತಾರೆ. ಆಗ್ಲೇ ನಾವು ವಿರಾಟ್ ರೂಪದ ಒಂದು ವರ್ಣನೆಯನ್ನು ನೋಡಿದ್ದೇವೆ. ಅದು ಶುಕದೇವ ಗೋಸ್ವಾಮಿಗಳಿಗೆ ಶುಕದೇವ ಗೋಸ್ವಾಮಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿರುವಂತಹ ಒಂದು ವರ್ಣನೆ. ಇಲ್ಲಿ ಮತ್ತೆ ಬ್ರಹ್ಮದೇವರು ನಾರದರಿಗೆ ಹೇಳಿರುವಂತಹ ವರ್ಣನೆಯನ್ನ ಮತ್ತೊಮ್ಮೆ ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಅಂದ್ರೆ ಬ್ರಹ್ಮದೇವರು ಕೂಡ ತಮ್ಮ ಮಾತುಗಳನ್ನು ಅರ್ಧಕ್ಕೆ ನಿಲ್ಲಿಸಲಿಲ್ಲ, ಅವರು ವಿರಾಟ್ ರೂಪದ ವರ್ಣನೆಯನ್ನ ಕೂಡ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಇಲ್ಲಿ ನೀವು ಚಿತ್ರದಲ್ಲಿ ಕಾಣಬಹುದು ಹೇಗೆ ಇದು ಸತ್ವಗುಣ, ರಜೋಗುಣ, ತಮಗುಣ. ಸತ್ವಗುಣದಲ್ಲಿ ದೇವತೆಗಳು ಮತ್ತು ಮನಸ್ಸು, ಹಾಗೆ ರಜೋಗುಣದಲ್ಲಿ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು 10, ಹಾಗೆ ತಮೋಗುಣದಲ್ಲಿ ಈ ಎಲ್ಲ ವಿಚಾರಗಳು, ಇಲ್ಲಿ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಮತ್ತೆ ಅವುಗಳ ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಅವು ಹೇಗೆ ಒಂದರಿಂದ ಒಂದಕ್ಕೆ ಹೆಚ್ಚಾಗ್ತಾ ಹೋಗ್ತದೆ ಇತ್ಯಾದಿಗಳನ್ನ ನೀವು ಈ ಚಿತ್ರದಲ್ಲಿ ಕಾಣಬಹುದು. ಇದೆಲ್ಲವೂ ಕೂಡ ಆಗ್ತಾ ಇರುವಂತದ್ದು ಮಹತ್ತತ್ವ. ಮಹತ್ತತ್ವ ಬರುವಂತದ್ದು ಪ್ರಧಾನದಿಂದ, ಪ್ರಧಾನದ ಮೇಲೆ ಭಗವಂತನು ತನ್ನ ದೃಷ್ಟಿಯನ್ನ ಹಾಯಿಸುವಂತದ್ದು. ಇಲ್ಲಿ ಮತ್ತೊಮ್ಮೆ ವಿರಾಟ್ ರೂಪದ ವರ್ಣನೆ ಬರ್ತದೆ. ಅದು ಮೊದಲು ಮಾಡಿದಂತಹ ವರ್ಣನೆ, ಅದರಲ್ಲಿ ಹೆಚ್ಚಿನ ವ್ಯತ್ಯಾಸ ಏನೂ ಇಲ್ಲ. ಭಗವಂತನ ಆ ದಿವ್ಯವಾದಂತಹ ಶರೀರವನ್ನ ಈ ಬ್ರಹ್ಮಾಂಡಕ್ಕೆ ಹೋಲಿಕೆ ಮಾಡಿ ತಿಳಿಸ್ತಾರೆ. 14 ಲೋಕಗಳಿವೆ. ಈ 14 ಲೋಕಗಳ ಒಂದು ವರ್ಣನೆ ಇದೆ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ವರ್ಣಿಸಿದ್ದಾರೆ. ಹಿಂದೆ ನೋಡಿದ್ದು ಒಂದೇ ರೀತಿಯಾದಂತಹ ವರ್ಣನೆ, ಇಲ್ಲಿ 3 ರೀತಿಯಾದಂತಹ ವರ್ಣನೆ ಬರ್ತದೆ 36ರಿಂದ 42ನೇ ಶ್ಲೋಕದವರೆಗೆ. ನಾವು ಮೊದಲು ನೋಡಿದ ಹಾಗೆ 14 ಲೋಕಗಳನ್ನ ಭಗವಂತನ ಶರೀರಕ್ಕೆ ಹೋಲಿಸಿರುವಂತದ್ದು. ಆ ಸತ್ಯಲೋಕ ಅನ್ನುವಂಥದ್ದು ಭಗವಂತನ ತಲೆ, ಆಮೇಲೆ ತಪೋಲೋಕ ಅನ್ನುವಂಥದ್ದು ಅವನ ಎದೆ, ಹಾಗೆ ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಭುವರ್ಲೋಕ, ಭೂಲೋಕ, ಇದು 7. ಭೂಮಿ 14 ಲೋಕಗಳಲ್ಲಿ ಮಧ್ಯದಲ್ಲಿದೆ ಮತ್ತು ಅದು ಊರ್ಧ್ವಲೋಕಗಳಿಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ಭೂರ್ಲೋಕ ಅಂತ ಹೇಳ್ತೇವೆ ನಾವು, 7ನೇದು ಇದು. ಅದರ ಕೆಳಗೆ 7 ಇದೆ, ಅಂದ್ರೆ ಅಧೋಲೋಕಗಳು 7 ಇದೆ. ನಮಗಿಂತ ಕೆಳಗೆ 7 ಲೋಕ ಇದೆ, ನಮಗಿಂತ ಮೇಲೆ 6 ಲೋಕ ಇದೆ. ನಮ್ಮದು ಸೇರಿ ಒಟ್ಟು 14 ಲೋಕಗಳು. ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, ರಸತಳ, ಪಾತಾಳ. ಇದನ್ನು ನಾವು ಆಗ್ಲೇ ತಿಳ್ಕೊಂಡಿರೋದ್ರಿಂದ ಮತ್ತೆ ಇನ್ನೊಂದ್ಸಲ ಹೇಳಲಿಕ್ಕೆ ಹೋಗೋದಿಲ್ಲ. ಹಾಗೆ ಇನ್ನೊಂದು ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ 37ನೇ ಶ್ಲೋಕದಲ್ಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರನ್ನ ತಿಳಿಸಿ, ಅವರು ಬ್ರಾಹ್ಮಣರು ಭಗವಂತನ ಮುಖ, ಕ್ಷತ್ರಿಯರು ಅವನ ಬಾಹುಗಳು, ವೈಶ್ಯರು ಅವನ ತೊಡೆಗಳು ಮತ್ತು ಶೂದ್ರರು ಅವನ ಪಾದಗಳಿಂದ ಹುಟ್ಟಿದ್ದಾರೆ ಅಂತ ಹೇಳಿ ಆ ಭಗವಂತನ ವಿರಾಟ್ ರೂಪವನ್ನ ಆ ರೀತಿಯಾಗಿಯೂ ಅರ್ಥ ಮಾಡಿಕೊಳ್ಳಬಹುದು. ಮತ್ತೆ ಇನ್ನೊಂದು ವಿಚಾರ ಇಲ್ಲಿ 42ನೇ ಶ್ಲೋಕದಲ್ಲಿ ಹೇಳ್ತಾರೆ. ಊರ್ಧ್ವ, ಮಧ್ಯ ಮತ್ತೆ ಅಧೋಲೋಕ ಅಂತ ಹೇಳಿ 3 ವಿಭಾಗ ಮಾಡ್ತಾರೆ. 3 ವಿಭಾಗಗಳಲ್ಲಿ ಅಧೋಲೋಕ ಗ್ರಹವ್ಯೂಹಗಳು, ಭೂಮಿಯವರೆಗಿನ ಗ್ರಹವ್ಯೂಹಗಳನ್ನ ಕಾಲುಗಳಲ್ಲಿ, ಮರ್ತ್ಯಲೋಕ ಗ್ರಹವ್ಯೂಹಗಳನ್ನ ನಾಭಿಯಲ್ಲಿ, ಮತ್ತೆ ಊರ್ಧ್ವಲೋಕ ಗ್ರಹವ್ಯೂಹಗಳನ್ನ ಸ್ವರಲೋಕದಲ್ಲಿ ತಿಳಿಸ್ತಾರೆ. ಇದೆಲ್ಲ ಬೇರೆ ಬೇರೆ ವರ್ಣನೆಗಳು ಈ ವಿರಾಟ್ ರೂಪದ. ಮತ್ತೊಮ್ಮೆ ಹೇಳ್ತಾನೆ, ವಿರಾಟ್ ರೂಪ ಅನ್ನುವಂಥದ್ದು ಶಾಶ್ವತವಾಗಿ ಇರುವಂತದ್ದಲ್ಲ, ಅಥವಾ ಭಗವಂತನ ಶಾಶ್ವತ ರೂಪ ಅಲ್ಲ. ಬೇರೆ ನರಸಿಂಹ, ರಾಮ ಇತ್ಯಾದಿ ರೂಪಗಳು, ಅವತಾರಗಳು ಶಾಶ್ವತವಾಗಿ ವೈಕುಂಠದಲ್ಲಿ ಇರುವಂತಹದ್ದು. ವಿರಾಟ್ ರೂಪ ಈ 14 ಲೋಕಗಳ ಸೃಷ್ಟಿ ಏನಿದೆ ಅವುಗಳನ್ನ ತಿಳಿಸಿ ಭಗವಂತನ ಶರೀರಕ್ಕೆ ಹೋಲಿಸಿ ನಾವು ಹೇಳ್ತಾ ಇರುವಂತದ್ದು. ಇದು ಕೂಡ ಭೌತಿಕವಾದದ್ದು. ಇಷ್ಟು ವಿಚಾರಗಳನ್ನ ಬ್ರಹ್ಮದೇವರು ನಾರದ ಮುನಿಗಳಿಗೆ ತಿಳಿಸಿಕೊಟ್ಟಿದ್ದಾರೆ. ಇನ್ನು 6ನೇ ಅಧ್ಯಾಯ, ಇದು ಬಹಳ ಮುಖ್ಯವಾದಂತಹ ಅಧ್ಯಾಯ, ಪುರುಷ ಸೂಕ್ತದ ದೃಢೀಕರಣ. ಬ್ರಹ್ಮ ಸಂಹಿತೆ ಎಷ್ಟು ನಮಗೆ ಮುಖ್ಯವಾದದ್ದು ಪುರುಷ ಸೂಕ್ತವು ಕೂಡ ಅಷ್ಟೇ ಮುಖ್ಯವಾದದ್ದು. ಭಗವಂತನಿಗೆ ಅಭಿಷೇಕವನ್ನ ಮಾಡುವಾಗ ಹೇಳುವಂತದ್ದು ನಾವು ಬ್ರಹ್ಮ ಸಂಹಿತೆಯನ್ನ ಹೇಳಬಹುದು ಅಥವಾ ಪುರುಷ ಸೂಕ್ತವನ್ನ ಹಾಡಬಹುದು.
ದೇವತೆಗಳು ಬ್ರಹ್ಮದೇವನೊಟ್ಟಿಗೆ ಹೋಗಿ ಭಗವಂತನಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುವಾಗಲೂ ಭಗವಂತನ ಪ್ರೀತಿಗೋಸ್ಕರ ಅವರು ಪುರುಷ ಸೂಕ್ತವನ್ನ ಪಠಿಸ್ತಾರೆ. ಈ ಪುರುಷ ಸೂಕ್ತದ ವಿಚಾರವನ್ನ ನಾವು ಮುಂದಿನ ಅಧ್ಯಯನದಲ್ಲಿ ತಿಳಿದುಕೊಳ್ಳಿಕ್ಕಿದ್ದೇವೆ. ಆ ನಾರದ ಮುನಿಗಳು ಕೇಳಿದಂತಹ 6ನೇ ಪ್ರಶ್ನೆ ಏನಿದೆ, ಯಚ್ಚ ಅಂದ್ರೆ ಈ ಬ್ರಹ್ಮಾಂಡದೊಳಗೆ ಏನೇನಿದೆ, ಈ ಸೃಷ್ಟಿಯು ಏನೇನೆಲ್ಲ ಒಳಗೊಂಡಿದೆ, ಇದಕ್ಕೆ ಕೂಡ ಮುಂದಿನ ಅಧ್ಯಾಯದಲ್ಲಿ ನಮಗೆ ಉತ್ತರವು ದೊರಕುತ್ತದೆ. ಇಷ್ಟು ಹೇಳಿ ಇವತ್ತಿನ ತರಗತಿಗೆ ನಾನು ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಬಂದಂತಹ ಎಲ್ಲ ಭಕ್ತರಿಗೂ ಕೂಡ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ಧನ್ಯವಾದ. ಹರೇ ಕೃಷ್ಣ.